47. ನಿನ್ನೆ ನಾವು ನೋಡಿದೀವಿ ಅದನ್ನ, ಯಾವ ರೀತಿ ನಾವು ಆತ್ಮಜ್ಞಾನವನ್ನ ಪಡಿಬೇಕು, ಯಾವ್ದಾವ್ದೋ ತಪ್ಪು ಭ್ರಮೆಗಳಿಗೆ ಒಳಗಾಗ್ಬಾರ್ದು, ಬರೀ ಅದನ್ನ ನಾವು ತಿಳುವಳಿಕೆ ಮಾಡ್ಕೋಬಾರ್ದು, ಅದನ್ನ ಅನುಭವದಲ್ಲಿ ನಾವು ತಗೊಳ್ಳೇಬೇಕು. ನಾವು ಅದು ಹಿತವಿದೋ ಅಹಿತ ಅದ್ರ ನನ್ನ ಅನುಭವಕ್ಕೆ ಬರ್ಲೇಬೇಕದು. ನಿತ್ಯ ನಿತ್ಯ ವಸ್ತು ವಿವೇಕ ಬರ್ಲೇಬೇಕು. ವಿಷಯಾಭಿರತಿ ಅವನ್ನ ಕಡಿಮೆ ಮಾಡ್ಲೇಬೇಕು. ಕ್ಷಮೆಯನ್ನ ಸಾಧಿಸ್ಲೇಬೇಕು. ಮನಸ್ಸನ್ನ ಸ್ವಲ್ಪ ತುಂಬಾ ಏನಾಗಿಲ್ಲ ಅಂದ್ರೆ ಸ್ವಲ್ಪನಾದ್ರೂ ಶ್ರವಣದ ಸಮಯದಲ್ಲಾದ್ರೂ ಅದು ಮನಸ್ಸು ಅದರ ಲಕ್ಷ್ಯ ಕೊಟ್ಟು ಅದನ್ ಬಗ್ಗೆ ಕೇಳೋದು ಮಾಡಿದ್ರೆ ಸ್ವಲ್ಪ ಆಗ ಆತ್ಮಜ್ಞಾನದ ಕಡೆ ಅದು ಹೊಳವು ಬರುತ್ತೆ. ಅದನ್ನ ನಿನ್ನೆ ಸೂತ್ರ ನೋಡಿದ್ವಿ. ಇವತ್ತು ಅವರದ್ದು ಮುಂದೆ ಅದನ್ನೇ ಹೇಳ್ತಿದ್ದಾರೆ. ಈಗ ಅಜ್ಞಾನ, ಸಂಶಯ, ವಿಪರೀತ ಭಾವನೆ, ಈ ಮೂರೂ ಭಾವನೆಗಳಿರೋದ್ರಿಂದ ನನಗೆ ಆತ್ಮಜ್ಞಾನ ಆಗ್ತಿಲ್ಲ. ಆ ಮೂರೂ ಭಾವನೆನು ಯಾವ ರೀತಿ ಹೋಗೋದು? ಶ್ರವಣದಿಂದ ಏನಾಗತ್ತೆ, ಮನನದಿಂದ ಏನಾಗತ್ತೆ, ನಿಧಿಧ್ಯಾಸನ ಮಾಡೋದ್ರಿಂದ ಈ ಮೂರೂ ಭಾವನೆಗಳು ಹೋಗುತ್ತೆ. ಶ್ರವಣ, ಮನನ, ನಿಧಿಧ್ಯಾಸನ, ಜ್ಞಾನಕ್ಕೆ ಈ ಮೂರೇ ಸಾಧನಗಳು. ಜ್ಞಾನದಲ್ಲಿ ಅತ್ಯಂತ ಶ್ರೇಷ್ಠ ಇರೋದೇ ಶ್ರವಣ. ಶ್ರವಣವಾದ 100 ಪಟ್ಟು 1,000,000 ಪಟ್ಟು ಮನನ. ಅದರ ಏನು ಫಲ ಇದೆಯೋ ಅದೇ ನಿಧಿಧ್ಯಾಸನ. ಶ್ರವಣ ಅಂದ್ರೆ ಬರೀ ನಾವು ಆತ್ಮಜ್ಞಾನವನ್ನೇ ಕೇಳೋದೇ ಶ್ರವಣ. ಈ ಭಕ್ತಿಯಲ್ಲೆಲ್ಲ ಶ್ರವಣ ಕೀರ್ತನ ಎಲ್ಲ ಬರುತ್ತಲ್ಲ, ಇದು ಆ ಶ್ರವಣ ಅಲ್ಲ. ಶ್ರವಣ ಅಂದ್ರೆ ಬರೀ ನನ್ನ ಸ್ವರೂಪದ ಬಗ್ಗೆ, ಜಗತ್ತಿನ ಬಗ್ಗೆ, ಏನು ದೇವ್ರು ಅಂದ್ರೆ ಬಗ್ಗೆ ಚಿಂತನ ಯಾವ್ದು ಮಾಡ್ತೀವಲ್ಲ ಅದು ಶ್ರವಣ. ಆ ಶ್ರವಣದಲ್ಲಿ ಆ ಶ್ರವಣ ತುಂಬಾ ತನ್ಮಯವಾಗಿ ಕೇಳಿದ್ರೆ ಅದು ಅಜ್ಞಾನವನ್ನ ಹೋಗಲಾಡಿಸುತ್ತೆ. ಆ ಶ್ರವಣವನ್ನ ಕೇಳಿದ ಶ್ರವಣವನ್ನ ನಾನು ಯುಕ್ತಿಗಳಿಂದ, ದೃಷ್ಟಾಂತಗಳಿಂದ ಅದನ್ನ ಮನನ ಮಾಡ್ಬೇಕು. 1,000,000 ಪಟ್ಟು ಮನನ ಮಾಡ್ಬೇಕು. ಆ ಮನನ ಮಾಡೋದ್ರಿಂದ ನನಗೆ ಸಂಶಯ ಭಾವನೆ ಹೋಗುತ್ತೆ. ನಾನ್ ದೇವ್ರ ಹೌದೋ ಅಲ್ವೋ, ನಾನ್ ಆತ್ಮ ವಸ್ತು ಹೌದೋ ಅಲ್ವೋ, ದೇಹ ನಾನ್ ಬ್ರಹ್ಮ ವಸ್ತುನ, ನಾನ್ ಚೈತನ್ಯನ, ನಾನ್ ಜಡನ, ಈ ರೀತಿ ಏನು ನನಗೆ ಸಂಶಯಗಳಿದೆ ಇದು ಮನನದಿಂದ ಹೋಗುತ್ತೆ. ನಾನೇ ಮಾಡ್ಬೇಕಾ ಮನನನ. ಇನ್ನ ನಿಧಿಧ್ಯಾಸನದಿಂದ ವಿಪರೀತ ಭಾವನೆ ಇತ್ತಲ್ಲ, ಜೀವ ನಾನು ಇದೆಲ್ಲ, ಈ ಅಹಂಕಾರ ನಾನು, ದೇಹ ನಾನು, ಮನಸ್ಸು ನಾನು, ಇವೆಲ್ಲ ಏನಿದೆಲ್ಲ ಇದು ನಿಧಿಧ್ಯಾಸನದಿಂದ ಹೋಗುತ್ತೆ. ಅದನ್ನ ಅವರು ನಿಧಾನವಾಗಿ ಹೇಳ್ತಾ ಬರ್ತಿದ್ದಾರೆ. ಒಂದೊಂದು ಇದ್ರಲ್ಲೂ ಹೇಳ್ತಿದ್ದಾರೆ. ಪರತರವೆನಿಸುವ ಮುಕುತಿಯ ನೈದುವ ಪರಿಯನು ಅರಸುವನಿ ಶ್ರವಣಾದಿಗಳು ಇರವನು ಪಗಲಿರುಳೆನ್ನದೆ ಒಲುಮೆಯೊಳು ಪರಿಭಾವಿಸುತ್ತಿಹುದು. ಪರತರವೆನಿಸುವ ಅಂದ್ರೆ ಆ ಶ್ರೇಷ್ಠವಾದ ಮುಕುತಿಯ ನೈದುವ, ಆ ಬ್ರಹ್ಮಜ್ಞಾನವನ್ನು ಐದುವ ಹೊಂದಬೇಕು ಅಂತ ಪರಿಯನ್ನು ಹೊಂದಬೇಕು ಅನ್ನೋನು ಈ ರೀತಿಯಾಗಿ ಶ್ರವಣಾದಿಗಳನ್ನು ಪಗಲಿರುಳು ಎನ್ನದೆ ಒಲುಮೆಯೋಳು, ಅದು ಪ್ರೀತಿಯಿಂದ ಒಲುಮೆಯೋಳು ಪರಿಭಾವಿಸುತ್ತಿರುವುದು. ಅದನ್ನ ಶ್ರವಣಾದಿಗಳನ್ನ ಕೇಳಬೇಕು. ಆಗ ನನಗೆ ಆತ್ಮಜ್ಞಾನ ಆಗತ್ತೆ. ಆಗ ಏನ್ ಅಜ್ಞಾನ ಇದೆ ಆಗ ಹೋಗುತ್ತೆ. ಹಗಲಿರುಳು ಎನ್ನದೆ, ಇದನ್ನ ನಾವು ಬಿಟ್ಬಿಡ್ತೀವಿ. ಹಗಲಿರುಳು ಎನ್ನದೆ ಬರೀ ಹಗಲಲ್ಲಿ ಕೇಳಿದ್ರೆ ಮುಗಿತು ನಮ್ದು. ಆ ರೀತಿ ಆದ್ರೆ ಆತ್ಮಜ್ಞಾನ ಆಗೋದಿಲ್ಲ. ಯಾಕೆಂದ್ರೆ ಅಜ್ಞಾನ ಅನ್ನೋದು ಬಹಳ ಆಗಿದೆ ನಮ್ಗೆ. ಆ ದೇಹ ಎಲ್ಲದಕ್ಕಿಂತ ದೇಹ ಭ್ರಮೆ. ಆ ದೇಹ ಭ್ರಮೆ ಎಲ್ಲ ಹೋಗ್ಬೇಕು ಅಂದ್ರೆ ಈ ಶ್ರವಣಾದಿಗಳನ್ನು ಹಗಲಿರುಳು ಒಲುಮೆಯಿಂದ ಮಾಡ್ಬೇಕು. ಒಂದು ದಿನಾನು ಬಿಡದೆ, ಒಂದು ದಿನನಾದ್ರೂ ಊಟ ಬಿಟ್ಟಿದಿನ, ಒಂದು ದಿನ ತಿಂಡಿ ಬಿಟ್ಟಿದಿನ, ಏನಾದ್ರೂ ಮೋಹ ಮಮಕಾರ ಇವತ್ತೊಂದು ದಿನ ಅಂತ ರೆಸ್ಟ್ ಮಾಡಿದಿನ, ರಾಗದ್ವೇಷಗಳಿಗೆ ನಾನೇನಾದ್ರು ರೆಸ್ಟ್ ಕೊಟ್ಟಿದ್ದೇನೆ ಇವತ್ತೊಂದು ದಿನ ಅಂತ. ಆದ್ರೆ ಶ್ರವಣಾದಿಗಳಿಗೆ ಮಾಡ್ತೀವಲ್ಲ ನಾವು ಯಾವ ರೀತಿ ಅದಕ್ಕೆ ನಾವು ಪ್ರೀತಿ ಮಾಡಿ ಅದನ್ನ ನಾವು ಮಾಡ್ತೀವೋ ಅದ್ರ ಫಲ ನಮಗ್ ಬಂದೇ ಬರುತ್ತೆ. ನಾವು ಲೌಕದ ವಿಷಯಗಳನ್ನ ಅತಿಯಾಗಿ ತನ್ಮಯವಾಗಿ ಪ್ರೀತಿ ಮಾಡಿದ್ರೆ ಅದ್ರ ಪ್ರತಿಫಲ, ಶ್ರವಣಾದಿಗಳನ್ನ ಜ್ಞಾನವನ್ನ ಪ್ರೀತಿ ಮಾಡಿದ್ರೆ ಅದರದ್ದು ಫಲ ಬರುತ್ತೆ. ಹಾಗಾಗಿ ಅದನ್ನ ನಾನ್ ಬ್ರಹ್ಮಜ್ಞಾನವನ್ನ ಪಡಿಬೇಕು, ದೇಹ ನಾನು ಅನ್ನೋದು ವಿಪರೀತ ಭ್ರಮೆ ಇರುತ್ತೆ. ಎಷ್ಟು ಮಾಡ್ಬೇಕು ನಾನು ಅದನ್ನ ಶ್ರವಣಾದಿಗಳನ್ನ? ಹಗಲಿರುಳು ಎನ್ನದೆ, ಹಗಲು ರಾತ್ರಿ ಅನ್ನೋದು ಪ್ರಜ್ಞೆ ಇದ್ದೇ ಇರೋ ಹಾಗೆ. ಆ ವಾಚಸ್ಪತಿ ಮಿಶ್ರ ಅವರೆಲ್ಲ ಗ್ರಂಥವನ್ನ ರಚನೆ ಮಾಡ್ಬೇಕು ಅಂತಂದಾಗ ಅವರಿಗೆ ಹಗಲು ರಾತ್ರಿ ಗೊತ್ತಿಲ್ಲ ಅಂದ್ರೆ ಎಷ್ಟು ತನ್ಮಯತೆ ಇರ್ಬೇಕು ಆ ಗ್ರಂಥದ ಬಗ್ಗೆ. ಆ ಗ್ರಂಥದಲ್ಲಿ ಬರೀ ಗ್ರಂಥವನ್ನ ಅಧ್ಯಯನ ಮಾಡೋದಿಕ್ಕೆ, ಆ ಗ್ರಂಥವನ್ನ ಬರೆಯೋದಿಕ್ಕೆ ಹಗಲಿರುಳೇ ಅವರಿಗೆ ಗೊತ್ತಾಗಿಲ್ಲ. ಅದೊಂದೇ ಅಲ್ಲ, ಎಲ್ಲಾ ಸಾಧಕರು ಮಹಾತ್ಮರು ಅಷ್ಟೇನೆ. ಹಗಲಿರುಳು ಆ ಬದುಕನ್ನ ಅದಕ್ಕೆ ಇಟ್ಟಿದ್ದಾರೆ ಅವರು. ಹಗಲಿರುಳು ಅದೇ ಚಿಂತನ. ಗುರುವಿನ ಹತ್ರ ಇದ್ದು ಹಗಲು ರಾತ್ರಿ ನನಗೆ ದೇಹದ ವಾಸನೆ ಹೋಗ್ತಿಲ್ಲ, ಮನಸ್ಸಿನಲ್ಲಿ ವಿಪರೀತ ನನಗೆ ಭಾವನೆಗಳು, ಕಾಮ ಭಾವನೆ, ಕ್ರೋಧ ಭಾವನೆ, ಇವೆಲ್ಲವೂ ವಿಪರೀತ ನನಗಿದೆ. ಅವೆಲ್ಲವೂ ನಾನು ಹೋಗ್ಲಾಡ್ಸ್ಕೋಬೇಕಂತ ಗುರುವಿನ ಹತ್ರ ಕೇಳಿ ಮಾಡಿ ಸಾಧನವನ್ನ ಮಾಡಿ ಎಲ್ಲಾರು ಪಾರಾಗಿರೋದು.
ಹಾಗಾಗಿ ನಾವು ಇಲ್ಲಿ ಎಲ್ಲೇ ಇದ್ರೂ ಸಹ ಮನಸ್ಸು ಹಗಲಿರುಳು ಅದನ್ನ ಬಯಸಿದ್ರೆ ಸಾಕು. ಆ ರೀತಿ ಮನಸ್ಸನ್ನ ಬಯಸ್ಬೇಕು ಅಂದ್ರೆ ಗುರುವಿನ ಅನುಗ್ರಹ ಆಗ್ಬೇಕು, ದೋಷ ದರ್ಶನ ಇರ್ಬೇಕು. ಅದು ಒಂದಕ್ಕೊಂದು ಎಲ್ಲವೂ. ಮೊದಲು ನನಗೆ ನಿತ್ಯ ನಿತ್ಯ ವಸ್ತು ವಿವೇಕ ಇದ್ರೆ ಶ್ರವಣಾದಿಗಳಲ್ಲಿ ತೊಡಗ್ತೀನಿ. ನನಗೆ ನಿತ್ಯ ನಿತ್ಯ ವಸ್ತು ವಿವೇಕನೇ ಇಲ್ಲ, ಶ್ರವಣಾದಿಗಳಲ್ಲಿ ಹೇಗ್ ತೊಡಗ್ತೀನಿ? ಅದಕ್ಕೆ ಇದು ಎಲ್ಲಾದ್ರ ಜೊತೆ ಇದು ಒಂದು ಅನ್ನೋದಾಗತ್ತೆ. ಎಲ್ಲಾ ಕೆಲ್ಸಗಳನ್ನ ಏನ್ ಮಾಡ್ತೀನಿ ಪ್ರತಿನಿತ್ಯ, ಹಾಗೆ ಇದು ಒಂದು ಬೆಳಗ್ಗೆ ಒಂದ್ ಮಾಡಿ ಮುಗಿಸ್ಬಿಡೋದು. ಕೆಲವರಿಗೆ ತುಂಬಾ ಅಭ್ಯಾಸ ಇರುತ್ತೆ, ಇವತ್ ದೇವಸ್ಥಾನಕ್ ಹೋಗೋದು, ದೇವಸ್ಥಾನಕ್ಕೆ ಹೋಗಿ ಒಂದ್ ನಮಸ್ಕಾರ ಹಾಕ್ಬಿಟ್ಟು ಬರೋದು. ಅದು ದೇವ್ರಿಗೂ ಏನಾಗುತ್ತೆ, ಇವ್ರಿಗೆ ಅಲ್ಲೇನು ವಿಚಾರಗಳಿಲ್ಲ. ಆ ರೀತಿ ಶ್ರವಣ ಅಂದ್ರೆ ನಾನು ಪ್ರತಿದಿನ ನಾನು ಹೊಸ್ದಾಗೋದು, ಪ್ರತಿದಿನ ನನ್ನನ್ನ ನಾನು ಸಂಶೋಧನೆ ಒಳಪಡಿಸೋದು, ಪ್ರತಿದಿನ ಇವತ್ ನಾನು ಬ್ರಹ್ಮಜ್ಞಾನವನ್ನ ಪಡಿಬೇಕು, ದೇಹದ ಅನುಭವ ನನಗಿರ್ಬಾರ್ದು ಅನ್ನೋ ಹಾಗೆ ಶ್ರವಣವನ್ನ ಕೇಳ್ಬೇಕು. ಆ ರೀತಿ ಶ್ರವಣವನ್ನ ನನಗೆ ಫಲ ಕೊಡ್ಬೇಕು ಅಂದ್ರೆ ಹಗಲಿರುಳು ಅನ್ನೋದು ಅದ್ರದ್ದೇ ಚಿಂತನ ಇರ್ಬೇಕು. ಹಗಲಿರುಳು ನಾನು ಅದರದೇ ಧ್ಯಾನ, ಅದರದೇ ಚಿಂತನ, ಅದರದೇ ಅಧ್ಯಯನ, ಅಂತ ಮಹಾತ್ಮರ ಗ್ರಂಥಗಳನ್ನೇ ಅಧ್ಯಯನ ಮಾಡ್ಬೇಕು, ಜ್ಞಾನದ ಚಿಂತನೆಯನ್ನೇ ಮಾಡ್ಬೇಕು. ನೀನು ಜ್ಞಾನ ಚಿಂತನೆಯನ್ನ ಬೇಕು ಅಂತ ಹೇಳಿ ಬೇರೆ ಇನ್ಯಾವ್ದಕ್ಕಾದ್ರೂ ತೊಡಗಿದ್ರೆ, ಕರ್ಮದಲ್ಲಾಗ್ಲಿ ಬೇರೆ ವ್ಯವಹಾರದಲ್ಲಿ ತೊಡಗಿದ್ರೆ ಮನಸ್ಸು ಏಕಾಗ್ರತೆ ಹೇಗ್ ಬರುತ್ತೆ? ಎಲ್ಲಾ ರೀತಿ ಅದನ್ನ ಹರಡಿದ್ರೆ ಅದಕ್ಕೆ ಹೇಗೆ ಏಕಾಗ್ರತೆ ಬರುತ್ತೆ? ಒಂದು ಜ್ಞಾನ ಸಾಧನ ಅಂದ್ರೆ ತನ್ಮಯವಾಗಿ ಜ್ಞಾನ ಸಾಧನೆಗೆ ಅರ್ಪಿಸ್ಕೋಬೇಕು. ಭಕ್ತಿ ಮಾಡ್ಬೇಕು ಅಂದ್ರೆ ಭಕ್ತಿಗೆ ಅರ್ಪಿಸ್ಕೊ. ನೀನ್ ಕರ್ಮವನ್ನ ಕರ್ಮವನ್ನ ಯಾವ್ದಾದ್ರೂ ಆಗ್ಲಿ ಒಂದನ್ನ ಮಾಡ್ಬೇಕಂದ್ರೆ ಅದಕ್ಕೆ ತನ್ಮಯವಾಗಿ ಅದಕ್ಕೆ ಅರ್ಪಿಸ್ಕೋಬೇಕು. ಆಗ ಮನಸ್ಸು ಅದು ಮೈಗೂಡ್ತಾ ಹೋಗುತ್ತೆ. ಇದೊಂದ್ ಸ್ವಲ್ಪ ಅದೊಂದ್ ಸ್ವಲ್ಪ. ಅದು ರಾಮಕೃಷ್ಣ ಪರಮಹಂಸರು ಉದಾಹರಣೆ ಹೇಳ್ತಾರೆ. ನೀರನ್ನ ತೆಗಿಬೇಕು ಅಂತಿರ್ತಾನೆ, ಇಲ್ಲೊಂದ್ ಸ್ವಲ್ಪ ಹಳ್ಳದಲ್ಲಿ ತೆಗಿಯೋದು, ಇಲ್ಲಿ ನೀರ್ ಬರ್ಲಿಲ್ಲ ಅಂತ ಇನ್ನೊಂದ್ ಕಡೆ ಹೋಗಿ ತೆಗಿಯೋದು, ಇನ್ನೊಂದ್ ಕಡೆ ಹಿಂಗೆ ಎಲ್ಲಾ ಕಡೆ ಹೋಗಿ ಹೋಗಿ ಎಲ್ಲೂ ತೆಗಿಯೋದಿಲ್ಲ ಅವ್ನು ಪೂರ್ಣವಾಗಿ. ಒಂದು ಜ್ಞಾನಕ್ಕಾಗಿ ಪೂರ್ಣವಾಗಿ ಅರ್ಪಿಸ್ಕೋಬೇಕು. ಆ ಜ್ಞಾನದಲ್ಲಿ ಕ್ರಮಬದ್ಧವಾದ ಸಾಧನೆಗಳು ಎಷ್ಟು ಕ್ರಮಬದ್ಧವಾಗಿ ಮಹಾತ್ಮರು ಮಾಡಿದ್ದಾರೆ, ಎಲ್ಲಾ ಗುರುಗಳು ಹೇಳಿದ್ದಾರೆ. ಬರೀ ಸುಮ್ನೆ ನೀನ್ ಅದನ್ನ ಅವ್ರು ಹೇಳ್ದಾಗ ಮಾಡ್ತಾ ಹೋಗು. ಆತ್ಮಜ್ಞಾನ ಕರಗತ ಮಾಣಿಕದಂತೆ. ಆತ್ಮಜ್ಞಾನ ಬಹಳ ಸುಲಭ. ನಾವು ಆ ಕ್ರಮವನ್ನ ತಿಳ್ಕೊಳ್ಳೋದಿಲ್ಲ, ಸುಮ್ನೆ ತಿಳುವಳಿಕೆಯನ್ನ ಮಾಡಿ ಬರೀ ಅದನ್ನೆಲ್ಲ ಮಾತಾಡಿ ಹೋಗೋದ್ರಿಂದ ನನಗೆ ದೇಹದ ಅನುಭವ ಹೋಗಲ್ಲ. ಹಾಗೆ ಜೀವಭಾವ ಯಾಕೆ ಉಳಿಯುತ್ತೆ ಅಂದ್ರೆ ಅದನ್ನ ಮನನ ಮಾಡೋದಿಲ್ಲ. ಬರೀ ಅದನ್ನ ಶ್ರವಣವನ್ನುವೇ ಮಾಡ್ಬೇಕಾದ್ರುನು ಸುಮ್ನೆ ಅದನ್ನ ಬುದ್ಧಿ ತಿಳುವಳಿಕೆಯಿಂದ ಮಾಡ್ಕೊಳ್ತೀನಿ ಹೊರ್ತು ಅದನ್ನ ಮನನ ಮಾಡೋದಿಲ್ಲ. ಹಾಗಾಗಿ ನಿಧಿಧ್ಯಾಸನ ಬರೋದು ಬಹಳ ಕಷ್ಟ. ಅಜ್ಞಾನ ಹೋಗೋದಿಲ್ಲ. ಯಾಕೆ ಅಂದ್ರೆ ಶ್ರವಣವನ್ನ ಮಾಡುವ ರೀತಿನೇ ಗೊತ್ತಿಲ್ಲ ನನಗೆ. ಶ್ರವಣ ಮಾಡ್ಬೇಕು ಅಂದ್ರೆ ಮನಸ್ಸು ಯಾವ ರೀತಿ ಇರ್ಬೇಕು? ಇವ್ರದ್ದು ಮೈತ್ರಾದೇವಿಗೆ ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾರಲ್ಲಿ, ಅಲ್ಲಿ ಇನ್ನೇನು ಸಾಧನೆ ಏನಿದೆ ಜ್ಞಾನದಲ್ಲಿ, ಇನ್ಯಾವ ಸಾಧನೆಗಳು ಇಲ್ಲ. ನೆರೆ ಕೇಳು ಅಂದ್ರೆ ಏನು? ಚೆನ್ನಾಗಿ ಕೇಳೋದು. ಕೇಳೋದ್ರಲ್ಲಿ ಎಷ್ಟು ರೀತಿ ಇದೆ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಕೇಳ್ಬೇಕಾದ್ರೆ ಆತ್ಮಜ್ಞಾನ ಪಡಿಬೇಕು. ಆ ರೀತಿ ಮನಸ್ಸು ತಯಾರಿರ್ಬೇಕು. ಆ ರೀತಿ ಮನಸ್ಸನ್ನ ನಾನು ತಯಾರೇ ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ನಿಧಾನ ಆಗೋದು. ನಾನೇ ಆ ಜೀವತ್ವ ಅದನ್ನ ಬಿಡೋದಿಲ್ಲ. ಆತ್ಮಜ್ಞಾನ ಪಡಿಬೇಕು ಅನ್ನೋ ಅದಕ್ಕೇನಾದ್ರು ಒಂದು ಕಾರಣಗಳನ್ನ ಹೇಳಿ ತಾನ್ ಸಮಾಧಾನ ಮಾಡ್ಕೊಂಡು ಅದನ್ನ ಮುಂದುವರಿಸ್ತಾ ಇರುತ್ತೆ. ಯಾಕೆಂದ್ರೆ ತಾನ್ ಇರ್ಬೇಕಲ್ಲ. ಆತ್ಮಜ್ಞಾನ ಆಗ್ತೀನಿ ಅಂದ್ರೆ ನಾನೇ ಇಲ್ದೇರಂಗ ಆಗ್ಬೇಕು. ಆದ್ರೆ ನಾನ್ ಇಲ್ದೇರಂಗ ಆಗಕ್ ನನ್ಗೆ ಇಷ್ಟ ಆಗೋದಿಲ್ಲ. ನಾನ್ ಇರೋ ರೀತಿ ಯಾವ್ದಾದ್ರು ಸಾಧನಗಳಿದ್ರೆ ಅದನ್ನ ಮಾಡ್ತಿರ್ತೀನಿ. ನನ್ನನ್ ಕಳ್ಕೊಳ್ಳೋ ಅಂತ ಸಾಧನಗಳನ್ನ ಮಾಡೋದೇ ಇಲ್ಲ. ಈ ಶ್ರವಣವನ್ನು ನಾನು ನನ್ನನ್ ಕಳ್ಕೊಳ್ಳೋ ಅಷ್ಟು ನನಗ್ ಕೇಳೋದೇ ಇಲ್ಲ. ನೆರೆ ಕೇಳು. ಆ ರೀತಿ ನಾನು ಎಲ್ಲಿ ಕೇಳ್ತೀನಿ? ನೆರೆ ಕೇಳು. ಆ ನೆರೆ ಕೇಳ್ಬಿಟ್ರೆ ಕೇಳ್ಬೇಕಾದ್ರೇನೆ ಆತ್ಮಜ್ಞಾನ. ನೆರೆ ಕೇಳ್ದುದನ್ನು ಅರಿ. ಆ ಏನ್ ಕೇಳಿದೆಯಲ್ಲ ಅದನ್ನ ಮನನ ಮಾಡು. ಪುರ್ಸೊತ್ತೇ ಇಲ್ಲ ನಮ್ಗೆ ಮನನ ಮಾಡೋಕೆ. ಇಲ್ಲಿ ಬೆಳಗ್ಗೆ ಬಂದಾಗ ಇಲ್ಲಿ ಗುರುಗಳು ಪ್ರಾರಂಭ ಮಾಡಿದಾಗ ಈ ಸೂತ್ರನಾ, ಇವತ್ ನಿನ್ನೆ ಏನ್ ಹೇಳಿದಾರೆ ಅದೂ ಜ್ಞಾಪಕ ಇಲ್ಲ, ಏನೇನು ಜ್ಞಾಪಕ ಇಲ್ಲ. ಹೇಗೆ ಮನನ ಬರುತ್ತೆ? ಹಗಲಿರುಳೆನ್ನದೆ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಜ್ಞಾನ ಹಂಗೆ ಸುಮ್ನೆ ಸುಲಭವಾಗಿ ಬಂದ್ಬಿಡತ್ತಾ? ಎಲ್ಲಾ ಮಹಾತ್ಮರ ಜೀವನವನ್ನ ನೋಡ್ಬೇಕು. ಅದನ್ನ ಮಹಾತ್ಮರ ಜೀವನವನ್ನ ಅಧ್ಯಯನ ಮಾಡ್ಬೇಕು. ಅದ್ರಿಂದ ನಮ್ಮಲ್ಲಿ ಬಯಕೆ ಬರುತ್ತೆ. ನಾವ್ ಹೇಗ್ ಕಳಿತಿದ್ವಿ, ನಮ್ಮ ಹಾಗೆ ಅವ್ರುನುವೆ, ನಮ್ಮ ಹಾಗೆ ಅವರು ಹುಟ್ಟಿರೋದು, ನಮ್ಮ ಹಾಗೆ ಅವ್ರಿಗೂ ಎಲ್ಲ ಮನೆ, ತಂದೆ ತಾಯಿ ಎಲ್ಲವೂ ಅವ್ರಿಗಿತ್ತು. ಆದ್ರೂ ಅದ್ರಲ್ಲೇ ಅವ್ರು ಬ್ರಹ್ಮಜ್ಞಾನವನ್ನ ಸಾಧಿಸಿದ್ರಲ್ಲ. ಅವ್ರು ಹೇಗೆ ಯಾವ್ದ್ರ ಮೇಲೆ ಅತಿಯಾದ ಇಚ್ಛೆ ಇರುತ್ತೋ ಆಗ ಹೊರಗಿನ ಪರಿಸರಗಳಾಗ್ಲಿ ವ್ಯಕ್ತಿಗಳಾಗ್ಲಿ ಯಾವುದೂ ತೊಂದ್ರೆ ಮಾಡಲ್ಲ. ನನಗದು ಇಚ್ಛೆ ಇಲ್ಲದೆ ಇರೋದ್ರಿಂದ ನನ್ಗೆ ಅವೆಲ್ಲವೂ ಆಗದು. ಅದು ಜ್ಞಾನದಲ್ಲಿ ಅತ್ಯಂತ ಶ್ರೇಷ್ಠ ಅಂದ್ರೆ ನೆರೆ ಕೇಳೋದು. ಇಲ್ಲಿ ಏನೂ ಮಾಡೋದಿಲ್ಲ, ಚೆನ್ನಾಗಿ ಕೇಳೋದು ಅಂದ್ರೆ ಏನು? ಇಂದ್ರಿಯ, ಮನಸ್ಸು, ದೇಹ ನಾನ್ ಕೇಳ್ತಾ ಇದ್ದೀನಿ ಅನ್ನೋದು ಮರಿಬೇಕು. ಆ ರೀತಿಯಾಗಿ ಮನಸ್ಸು ಇರ್ಬೇಕು, ತಯಾರಿರ್ಬೇಕು. ಆ ರೀತಿ ಮನಸ್ಸು
ಶ್ರವಣಕ್ ಬಂದಾಗ ನಾನ್ ಆ ರೀತಿ ಈಗ ಪಾಲ್ ಬ್ರಂಟನ್ ಬಂದ ಅವನೇನ್ ಇಷ್ಟೊಂದೆಲ್ಲ ಕೇಳಿರ್ಲಿಲ್ಲ ಬ್ರಹ್ಮಜ್ಞಾನದ್ದೇನು, ನೀನ್ ದೇಹ ನೀನಲ್ಲ ಮನಸ್ಸುನ ಏನೂ ಕೇಳಿಲ್ಲ ಅವನು. ಅತಿಯಾದ ಹಂಬಲ ದೇವ ಹಂಬಲ, ಸತ್ಯವನ್ನ ಅನುಭವಿಸ್ಬೇಕು ನಾನು ಈಗ ಅಂತಾನೆ ಅನುಭವ, ಅದನ್ನ ಪಡಿಬೇಕು ಅನ್ನೋದು ಅವನಿಗೆ ತುಂಬಾ ಇಚ್ಛೆ. ಅವ್ರ ಹತ್ರ ಬರೀ ಕೂತ್ಕೊಂಡ ತಕ್ಷಣನೇ ಅವನಿಗೆ ಅನುಭವ ಆಗ್ಬೇಕು ಅಂದ್ರೆ ಮನಸ್ಸು ಎಷ್ಟು ಅದಕ್ಕೆ ತಯಾರಿ ಆಗಿರ್ಬೇಕು, ಎಷ್ಟು ಅದಕ್ಕಾಗಿ ಹಪಾಹಪಿ ಮಾಡಿರ್ಬೇಕು ಅದನ್ನ. ಅವ್ರಿಗೇನ್ ಕಡಿಮೆ ಇಲ್ಲ, ವಿದೇಶದವ್ರವ್ರು. ಅವನಿಗೆ ಇಲ್ಲಿ ಭಾರತದ್ದು ಏನೂ ಅವನಿಗೆ ಒಂದೂ ಸಹಿಸ್ಕೊಳಕ್ ಆಗಲ್ಲ. ಇಲ್ಲೆಲ್ಲ ಅತಿಯಾದ ಬಿಸಿಲು, ಇಲ್ಲಿನ ಆಹಾರ ಎಲ್ಲವೂ ಅವನಿಗೆ ವಿಪರೀತ, ಅವನಿಗೆ ಯಾವುದೂ ಆಗ್ತಿಲ್ಲ. ಆದ್ರೂ ಅವನು ಅಲ್ಲಿಂದ ಬನ್ನಲ್ಲ. ಆ ಜ್ಞಾನದ ಬಯಕೆ ಹೇಗೆ ಅವನನ್ನ ಅಲ್ಲಿಂದ ಹೊರಡಿಸ್ತಲ್ಲ. ಆ ಜ್ಞಾನದ ಬಯಕೆ ಮತ್ತೆ ಆ ಜ್ಞಾನದ ಬಯಕೆ ಇರೋನು ಬೇರೆ ಯಾವ ಆಕರ್ಷಣೆಗಳಿಗೂ ಒಳಗಾಗೋದಿಲ್ಲ. ತುಂಬಾ ಆಕರ್ಷಣೆಗಳು ಬರುತ್ತೆ, ತಪಸ್ ಮಾಡೋರು ಬರ್ತಾರೆ, ನಮ್ದು ಆ ರೀತಿ ತುಂಬಾ ನಾವ್ ಮರಳಾಗೋದು, ಬಹಳ ಮರಳಾಗ್ತೀವಿ. ಏನಾದ್ರೂ ನಮ್ದು ಸಣ್ಣದೇ, ಈಗ ಗುರುಗಳೆಲ್ಲಾರು ಇದ್ರುನು ಅವ್ರ ಹತ್ರ ಯಾರು ಒಬ್ರು ಜ್ಯೋತಿಷ್ಯ ಹೇಳೋರು ಬಂದ್ರು ಅಂತ ಇಟ್ಕೊಂಡು, ಆಗ ನಾವು ಗುರುಗಳ ದೇಹ ನಾನೆಲ್ಲ ಎಲ್ಲ ಹೇಳ್ತಿರ್ತಾರೆ. ಅವನು ಜ್ಯೋತಿಷ್ಯದವನು ನಿನ್ಗೆ ಈ ತರ ಕಷ್ಟ ಬಂದಿದೆ ನೋಡಿ, ಈ ರೀತಿ ಮಾಡು ಪರಿಹಾರ, ಅವನ್ನ ಹೆಚ್ಚು ನಂಬ್ತೀವೋ ಗುರುಗಳನ್ನ ಹೆಚ್ಚು ನಂಬ್ತೀವೋ? ಹಾಗಾಗಿ ಜ್ಞಾನದ ಬಗ್ಗೆ ನಮ್ಗೆ ಸ್ಪಷ್ಟತೆ ಇಲ್ಲ. ಯಾವ್ದಾದ್ರು ಏನಾದ್ರು ಒಂದ್ ಪವಾಡ ಮಾಡ್ತೀನಿ ನೋಡ್, ನೀನ್ ಈ ತರ ಕಷ್ಟ ಹೋಗಿಸ್ತೀನಿ, ಬಹಳ ಮನೆಯಲ್ಲಿ ತುಂಬಾ ಸಮಸ್ಯೆಗಳಾಗಿರುತ್ತೆ ನನಗೆ, ಹೆಂಡತಿಯ ಸಮಸ್ಯೆನೋ, ಕಾಯಿಲೆ ಸಮಸ್ಯೆ, ಮಕ್ಕಳು ಸರಿ ಇಲ್ಲ, ಅವಾಗೆಲ್ಲ ನನಗೆ ಜ್ಞಾನದ ಬಗ್ಗೆ ಇಚ್ಛೆ ಬರುತ್ತೋ, ಇಲ್ಲ ನನಗೆ ಅದನ್ನ ಪರಿಹಾರ ಮಾಡ್ಕೊಳ್ಳೋ ಅಂತ ಯಾರು ಆ ಗುರುಗಳು ಈ ಗುರುಗಳು ಅದನ್ನೆಲ್ಲ ಮಾಡ್ತಿರ್ತಾರಲ್ಲ, ಅಲ್ಲಿ ಹೋಗ್ಬೇಕು ಅನ್ಸುತ್ತೋ, ಆ ದೇವ್ರ ಹತ್ರ ಹೋದ್ರೆ ನನಗ್ ಸರಿ ಆಗತ್ತೆ, ಈ ದೇವ್ರ ಹತ್ರ ಹೋದ್ರೆ ಸರಿ ಆಗತ್ತೆ, ಈ ರೀತಿಯ ನನ್ನ ಮನಸ್ಥಿತಿ ಇರತ್ತಲ್ಲ, ಜ್ಞಾನ ಹೇಗೆ ಮೈಗೂಡುತ್ತೆ? ಯಾಕೆಂದ್ರೆ ಜ್ಞಾನದ ಬಗ್ಗೆ ನನಗೆ ಅತಿಯಾದ ಇಚ್ಛೆ ಇಲ್ಲ, ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹಾಗಾಗಿ ನಾನು ಅದನ್ನ ಹಗಲಿರುಳು ಮಾಡೋದಿಲ್ಲ. ಯಾವ್ದ್ರ ಬಗ್ಗೆ ನನಗೆ ಬಹಳ ಇಷ್ಟ ಆಗತ್ತೆ ನಾನು ಅದನ್ನ ತನ್ಮಯವಾಗಿ ಹಗಲಿರುಳು ಮಾಡ್ತೀನಿ. ಆ ಮನಸ್ಸಿಗೆ ಅದು ಜ್ಞಾನದ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅದನ್ನ ನಾನ್ ಮಾಡೋದಿಲ್ಲ. ಯಾವಾಗ ಅದು ನನಗೆ ಸ್ಪಷ್ಟತೆ ಇಲ್ವೋ, ನಿತ್ಯಾನಿತ್ಯ ವಸ್ತು ವಿವೇಕ ಬರೋದಿಲ್ಲ. ನಿತ್ಯ ಅನಿತ್ಯದ ವಸ್ತು ವಿವೇಕನೇ ಇಲ್ಲ, ಮೊದಲನೇದೇ ಪ್ರಾರಂಭ. ಅದೇ ಪ್ರಾರಂಭದಲ್ಲಿ ಇಲ್ಲದೆ ಇರೋದ್ರಿಂದ ಮುಂದೆ ಸಾಧನಗಳು ಫಲ ಕೊಡೋದಿಲ್ಲ. ಹಾಗಾಗಿ ಅವೆಲ್ಲವೂ ಬರ್ಬೇಕು ಅಂದ್ರೆ ಶ್ರವಣವನ್ನ ಕೇಳಲೇಬೇಕು. ಈ ಶ್ರವಣದಲ್ಲೇ ಅವೆಲ್ಲದರ ದರ್ಶನ ಗೊತ್ತಾಗೋದು. ನಾನ್ ಯಾವ ರೀತಿ ಇದೆ, ನನ್ನ ಮನಸ್ಸು ಯಾವ ರೀತಿ ಚಿಂತನ ಮಾಡತ್ತೆ, ನನ್ನ ಬುದ್ಧಿ ಯಾವ ರೀತಿ ಇದೆ, ಅದೆಲ್ಲವೂ ಗೊತ್ತಾಗೋದು ಈ ಶ್ರವಣದಿಂದ. ಅದನ್ನ ಅವರು ಮೈತ್ರಾದೇವಿಗೆ ಹೇಳ್ತಾರೆ, ಅಲ್ಲಿ ನೇನು ಮಾಡೋ ಹಾಗಿರೋ ಶ್ರವಣದಲ್ಲಿ ನೆರೆ ಕೇಳು, ಕೇಳ್ದುದನ್ನು ಅರಿದುದನ್ನು ಒಮ್ಮೆಯೂ ಮರೆಯದಿರು. ನಮಗೆಲ್ಲಿ ಜ್ಞಾಪಕ ಇರುತ್ತೆ? ನೆರೆ ಕೇಳು, ನೆರೆ ಕೇಳಕ್ಕೆ ಬರೋದಿಲ್ಲ. ನೆರೆ ಕೇಳು ಅಂದ್ರೆ ನಾನ್ ಕೇಳ್ಬೇಕಾದ್ರೇನೆ ನಾನ್ ಇಲ್ದೇ ಇರಂಗ್ ಆಗ್ಬೇಕು, ಅಷ್ಟು ತನ್ಮಯತೆ ಬರ್ಬೇಕು ಅದನ್ನ. ನೆರೆ ಕೇಳು, ಕೇಳ್ದುದನ್ನು ಅರಿದುದನ್ನು ಒಮ್ಮೆಯೂ ಮರೆಯದಿರು, ಗುರು ಪೇಳ್ದ ತೆರೆದೊಳು. ಅದನ್ನ ಯಾವ ರೀತಿ ಕೇಳ್ಬೇಕು? ಗುರುಗಳು ಯಾವ ರೀತಿ ಹೇಳ್ತಾರಲ್ಲ ಆ ರೀತಿ ಅದನ್ನ ನಾವು ಶ್ರವಣವನ್ನ ಮಾಡ್ಬೇಕು. ನನಗೆ ಇಷ್ಟ ಬಂದ ಹಾಗೆ, ನನ್ನ ವಿಚಾರಕ್ಕೆ, ನನ್ನ ಬುದ್ಧಿಯ ಹೇಗಿರುತ್ತೋ ಆ ರೀತಿ ಶ್ರವಣವನ್ನ ಮಾಡೋದಲ್ಲ. ಗುರುಗಳು ಯಾವ ರೀತಿ ಹೇಳ್ತಿದಾರೆ ಅದನ್ನ ಕೇಳ್ಬೇಕು ಅಂದ್ರೆ ನಾನ್ ಮೊದಲು ಮಗುವಿನ ಮನಸ್ಸಿರ್ಬೇಕು ನಂದು. ಎಲ್ಲಾ ನಾನೇನ್ ಓದಿರ್ತೀನಿ, ಮಾಡಿರ್ತೀನಿ, ಕೇಳಿರ್ತೀನಿ, ಅವನ್ನೆಲ್ಲಾ ಬಿಡ್ಬೇಕು. ಎಲ್ಲವನ್ನೂ ಯಾವಾಗ ಬಿಟ್ಟು ಬರೀ ಮಗುವಿನ ಹಾಗೆ ನನ್ನ ಮನಸ್ಸು ಏನ್ ಗುರುಗಳು ಹೇಳ್ತಿದಾರೋ ಅದ್ರ ಕಡೆ ಸುಮ್ನೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡು. ಯಾಕೆ ಬ್ರಹ್ಮಜ್ಞಾನ ಆಗೋದಿಲ್ಲ? ಯಾರು ಹೇಳಿದ್ರು ಬ್ರಹ್ಮಜ್ಞಾನ ಕಷ್ಟ ಅಂತ? ನನಗೆ ನಾನೇ ಏನೇನೋ ತುಂಬಾ ಭ್ರಮೆಗಳನ್ನೆಲ್ಲ ಹಾಕೊಂಡು, ದೇಹದ್ದು ಮನಸ್ಸೊಂದು ವಿಪರೀತ ಹಾಕೊಂಡು ಎಲ್ಲಾ ಮಾಡ್ಕೊಂಡು ನಾನೇ ಅದನ್ನ ಬ್ರಹ್ಮಜ್ಞಾನ, ಗುರುಗಳೇನಾದ್ರು ಹೇಳಿದಾರ ಬ್ರಹ್ಮಜ್ಞಾನ ಬಹಳ ಕಷ್ಟ ಅಂತ? ಗುರುಗಳು ಹೇಳ್ಬೇಕು. ಗುರುಗಳು ಹೇಳಿದ್ರೆ ಬ್ರಹ್ಮಜ್ಞಾನ ಕಷ್ಟ. ಅವ್ರೇನಾದ್ರು ಹೇಳಿದಾರ ಬ್ರಹ್ಮಜ್ಞಾನ ಬಹಳ ಸುಲಭ ನೋಡ್, ನೀನು ಸುಮ್ನೆ ದೇಹಾದಿಗಳಲ್ಲಿದ್ಯಾ, ನೀನು ಅನುಭವಿಸ್ಬೋದು. ನಾನ್ಯಾವ ದೇವ್ರನ್ನ ಅನುಭವಿಸಿದೀನೋ, ನೀನು ಅದೇ ಇದೆಯಾ? ನೀನ್ ಇರೋದೇ ಆ ಬ್ರಹ್ಮ ವಸ್ತು, ನೀನು ಅದನ್ನ ನೀನು ಅನುಭವಿಸ್ಬೋದು. ಸುಮ್ನೆ ಯಾಕೆ ಈ ಭ್ರಮೆ ಒಳಗಡೆನೆ ನಿನ್ನೆಲ್ಲಾ ಮಾತುಗಳು, ತಿರ್ಗಾ ಅದ್ರಲ್ಲೇ ನಿನ್ನ ನಿರ್ಧಾರ ಮಾಡೋದು ನೀನ್ ಅದ್ರಲ್ಲೇ ಬ್ರಹ್ಮಜ್ಞಾನ ಬಹಳ ಕಷ್ಟ, ಅದು ಒಂದಿಂದಲ್ಲ ಆಗೋದಿಲ್ಲ, ಅದನ್ನ ದಿನಾ ಕೇಳ್ತಾ ಇರ್ಬೇಕು. ಯಾರೆಲ್ಲಾ ಮಾತಾಡ್ತಿರೋದು ಇದನ್ನೆಲ್ಲ? ಅಜ್ಞಾನದಲ್ಲಿರೋನೇನೆ. ಆ ರೀತಿ ಇಲ್ಲ. ಇವ್ರು ಸುಖದಾಸ್ ಜಿ ಮಹಾರಾಜ್ ಗುಜರಾತ್ ಅವರು ಅಪ್ಪೋರ್ ತರಾನೇ ಇದ್ರು, ಮಹಾತ್ಮರು ಅಂತಾರ ಅವ್ರನ್ನುವೆ. ಅವರು ಬಹಳ ವಿರಾಗಿಗಳಿದ್ರು. ಇವ್ರು ಹುಬ್ಬಳ್ಳಿ ಗುರುಗಳಿದ್ರಲ್ಲ, ಹುಬ್ಬಳ್ಳಿ ಮಠದ ಗುರುಗಳು, ಅವ್ರು ಹೇಳ್ತಿದ್ರು ಅದನ್ನ ಅವ್ರ ಬಗ್ಗೆ. ಅಪ್ಪೋರ್ ತರಾನೇ ಒಬ್ರು ಅವ್ರು ಇದಾರೆ, ಸುಖದಾಸ್ ಜಿ ಮಹಾರಾಜ್ ಅಂತ, ಗುಜರಾತ್ ಅಲ್ಲಿ ಇದ್ರು. ಅವ್ರೀಗ ದೇಹ ಬಿಟ್ಟಿದ್ದಾರೆ. ಅವರು ಸಹ ಏನು ಒಂದು ದುಡ್ಡು ಮುಡ್ತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ.
ಅವರು ಯಾವ ಇದಕ್ಕೂ ಒಳಗಾಗಿರ್ಲಿಲ್ಲ. ಅವರು ದೇಹ ಬಿಡ್ಬೇಕಾದ್ರೆ ಅವ್ರ ಹತ್ರ ಒಂದು ವಯಸ್ಸಾಗಿತ್ತು ಅಂತ ಒಂದ್ ಕೋಲ್ ಇಟ್ಕೊಂಡಿದ್ರು, ಮತ್ತೆ ಒಂದು ಕನ್ನಡಕವನ್ನ ಇಟ್ಕೊಂಡಿದ್ರು ಅವರು. ಅದನ್ನು ಸಹ ಅಗ್ನಿಗೆ ಅರ್ಪಿತ ಮಾಡಿ ಅಂತ ಹೇಳಿದ್ರು. ಮುಂದೆ ಇರೋರು ಅದನ್ನು ಇಟ್ಟು ಪೂಜೆ ಮಾಡ್ತಾರೆ, ಅವುಗಳನ್ನ ಏನೂ ಉಳಿಸ್ಬೇಡಿ ಅವಶೇಷಗಳನ್ನ ಅಂತ ಅಂತಿದ್ರು. ಅವ್ರು ಹೇಳ್ತಿದ್ರು ಜ್ಞಾನದ ಬಗ್ಗೆ, ಶ್ರವಣ ಮನನ ನಿಧಿಧ್ಯಾಸನ ಬಹಳ ದೂರ ಅದು ಅಂತ. ಯಾಕೆ ಅಷ್ಟೊಂದ್ ದೂರ? ನೀನಿರುವ ಬ್ರಹ್ಮ ವಸ್ತುವನ್ನ ಅನುಭವಿಸೋದಕ್ಕೆ ಶ್ರವಣವನ್ನ ಕೇಳ್ಬೇಕು, ಅದು ನೀನ್ ಪುಷ್ಟಿ ಮಾಡ್ಕೊತಿದ್ಯಾ ಇರೋದಿಕ್ಕೆ. ನಾನ್ ಇನ್ನೂ ಇರ್ಬೇಕು ಅಂತಿದ್ಯಲ್ಲ, ಅದಕ್ ಅದನ್ನ ತಳ್ಕೊಂಡ್ ಹೋಗೋದದು. ಅದ್ ಬಹಳ ನಿಧಾನ ಅದು ಅಂತ. ಸುಮ್ನೆ ನೀನ್ ಅದನ್ನ ನೀನೇ ಜೀವ ಇರೋ ನೀವನ್ನ ತಳ್ಕೊಂಡ್ ಹೋಗ್ತಿರೋದ್ ಅದನ್ನ. ಶ್ರವಣವನ್ನ ಮಾಡಿ ಆಮೇಲೆ ಅಷ್ಟೋ ವರ್ಷ ಆದ್ಮೇಲೆ 1 ಕೋಟಿ ಪಟ್ಟು ಮನನ ಮಾಡಿ ಆಮೇಲೆ ನಿಧಿಧ್ಯಾಸನ. ಯಾಕೆ? ನಿನಗೆ ಜೀವ ಅಂತ ನೀನ್ ಉಳಿಸ್ಕೋಬೇಕು ಅಂತ ಇದೆಯಾ? ಅದಕ್ಕೆ ನಿನಗ ಅದಷ್ಟು ನಿಧಾನ ಅನ್ಸ್ತಿರೋದು. ಈಗ್ಲೇ ಬ್ರಹ್ಮಜ್ಞಾನ ಅಂತ ಅಂತಿದ್ರು ಅವ್ರು, ಆ ಸುಖದಾಸಿ ಮಹಾರಾಜ್. ಅದನ್ನ ಅವ್ರು ಇಲ್ಲಿ ಹೇಳ್ತಿದ್ದಾರೆ, ಹಗಲಿರುಳು ಎನ್ನದೆ ಶ್ರವಣವನ್ನ ಮಾಡು. ಆ ಶ್ರವಣವನ್ನ ಮಾಡ್ತಾ ಇರ್ಬೇಕಾದ್ರೆ, ನಮ್ಮ ಅಪ್ಪವ್ರೇ ನಮ್ಗೆ ಹೇಳಿದ್ರು. ನಾವ್ ಅಂತಿದ್ವಿ ನಮ್ಗೆ ಮನನ ನಿಧಿಧ್ಯಾಸನ ಏನೂ ಜ್ಞಾಪಕ ಬರೋದಿಲ್ಲ, ಶ್ರವಣವನ್ನ ಕೇಳ್ಬೇಕು. ಶ್ರವಣವನ್ನ ಬೇಕಾದ್ರೆ ತನ್ಮಯವಾಗಿ ಕೇಳ್ತೀನಿ ನಾನು ಅಂತಿದ್ದೆ. ಶ್ರವಣವನ್ನ ಕೇಳ್ಬೇಕಾದ್ರೆ ಬಹಳ ತನ್ಮಯತೆಯಿಂದ ಕೇಳ್ತಿದ್ದೆ ನಾನು. ಯಾವಾಗ ನನಗೆ ಯಾರು ಅಕ್ಕಪಕ್ಕ ಕೂತಿದ್ದಾರೆ, ಮಾಡಿದ್ದಾರೆ, ಏನು ಗುರುಗಳು ಹೇಳ್ತಿದ್ದಾರೆ ಅನ್ನೋದು ನನಗ್ ಗೊತ್ತಿರ್ತಿರ್ಲಿಲ್ಲ, ನಾನ್ ಕೇಳ್ತಿದ್ದೀನಿ ಅನ್ನೋದು ಇರ್ತಿರ್ಲಿಲ್ಲ. ಅಷ್ಟು ತನ್ಮಯವಾಗಿ ನಾನು ಕೇಳ್ತಿದ್ದೆ. ಅಪ್ಪವ್ರಿಗೆ ಅದನ್ನ ಅಂತಿದ್ದೆ, ನನಗೆ ಶ್ರವಣ ಒಂದು ಕೇಳ್ತೀನಿ ನಾನು ಅಷ್ಟೇನೆ, ಮನನ ನಿಧಿಧ್ಯಾಸನ ನನಗ್ ಜ್ಞಾಪಕ ಬರೋದಿಲ್ಲ ನನಗೆ, ಆದ್ರೆ ಆತ್ಮಜ್ಞಾನ ಬೇಕು ನನಗೆ ಅಂತ. ಅವಾಗ ಅಪ್ಪವ್ರು ಅಂತಿದ್ರು, ಶ್ರವಣ ಕಾಲದಲ್ಲೇ ಮನನನೂ ಆಗತ್ತೆ, ಅಲ್ಲೇ ನಿಧಿಧ್ಯಾಸನನೂ ಆಗತ್ತೆ. ಅದು 3 ಬೇರೆ ಬೇರೆ ಅಲ್ಲ, 3 ಒಂದೇ, 3 ನಡೀತಾನೆ ಇರುತ್ತೆ. 3 ಕ್ರಿಯೆಗಳು ನಡೀತಾ ಇರುತ್ತೆ. ಶ್ರವಣವನ್ನ ಕೇಳ್ಬೇಕಾದ್ರೇನೆ ನೀನು ಆತ್ಮವಸ್ತು ಅಂತ ಅಂದೆ, ಆ ಆತ್ಮವಸ್ತುವಿನ ವಿಚಾರ ಮಾಡಕ್ ಪ್ರಾರಂಭ ಆಯ್ತು. ಶ್ರವಣ ಅದೇನೆ. ಮನನ ಹೌದೋ ಅಲ್ವೋ ಅಂತ ಅಲ್ಲೇ ವಿಚಾರ ಮಾಡ್ತಿದ್ದೀನಿ. ನನಗೆ ದೇಹದ ಭ್ರಮೆ ಇದೆ, ಅವ್ರ ಆತ್ಮವಸ್ತು ಅಂತಿದ್ದಾರೆ, ಅಲ್ಲೇ ವಿಚಾರ ಬಂತು. ಮನಸ್ಸು ಅದೇ ರೀತಿ ಆಕಾರ ಮಾಡ್ತಾ ಹೋಗ್ತು, ವಿಚಾರ ಮಾಡ್ತಾ ಹೋಯ್ತು. ಆ ಮನಸ್ಸು ನೀನಲ್ಲ, ದೇಹ ನೀನಲ್ಲ, ಈ ಬುದ್ಧಿನೂ ನೀನಲ್ಲ, ಜೀವನೇ ನೀನಲ್ಲ ಅಂತ ಹೇಳಿದ್ರು. ಆ ಮನನ ಆಗುವ ಸಮಯದಲ್ಲೇ ನಿಧಿಧ್ಯಾಸನ, ಮನನ ಶ್ರವಣದಲ್ಲೇ ನಿಧಿಧ್ಯಾಸನ. ಬಹಳ ಸುಲಭ ಆತ್ಮಜ್ಞಾನ. ನನಗದಿಷ್ಟ ಇಲ್ಲ ಅಷ್ಟೇನೆ. ನನಗೆ ದೇಹದ ಬಗ್ಗೆ ಇವುಗಳ ತುಂಬಾ ಭ್ರಮೆ ಇರೋದ್ರಿಂದ ನನಗೆ ಆತ್ಮಜ್ಞಾನ ಅಲಕ್ಷ್ಯ ಮಾಡಿದೀನಿ, ದೇವರನ್ನ ಅಲಕ್ಷ್ಯ ಮಾಡಿದೀನಿ. ಯಾವ್ದು ಕಷ್ಟ ಇದೆ, ಯಾವ್ದು ಭವಬಂಧನಕ್ಕೊಳಗಾಗಿದೆ, ಅದ್ ಬಹಳ ಸುಲಭ ಅಂತೀನಿ. ಅಷ್ಟು ನನಗೆ ಯಾವ್ದು ಆರಾಮೋ, ಯಾವ್ದು ಸುಖ ಏನೂ ಗೊತ್ತಾಗ್ದೇ ಇರೋಷ್ಟು ಭ್ರಮೆ ಬಂದಿದೆ ನನಗೆ. ದೇಹಾದಿಗಳು, ಇಂದ್ರಿಯಾದಿಗಳು, ಇಲ್ಲೇನ್ ಜೀವ ನಾನಿದ್ದೀನಲ್ಲ, ಇದು ಬಹಳ ಆರಾಮ್ ಅಂತೀನಿ. ಬ್ರಹ್ಮಜ್ಞಾನ ಬಹಳ ಕಷ್ಟ ಅಂತೀನಿ ಅಂದ್ಮೇಲೆ ಎಷ್ಟು ವಿಪರೀತ ಭಾವನೆ ಆಗಿರ್ಬೋದು ನನಗೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಶ್ರವಣವನ್ನ ಇದನ್ನ ಹಗಲಿರುಳೆನ್ನದೇ ಮಾಡ್ಬೇಕು. ಕೆಲವ್ರು ಮಹಾತ್ಮರು 1 ದಿನ ಶ್ರವಣ ಪ್ರವಚನ ತಪ್ಪೋದ್ರೆ ಬಹಳ ಪರದಾಡೋಗ್ತೀವಿ, ಇವತ್ತಿನ ದಿನ ಹೋಯ್ತು ನಂದು ಅಂತ. ಯಾಕೆಂದ್ರೆ ಬ್ರಹ್ಮಜ್ಞಾನ ಪಡೆಯೋದು ಇವತ್ತಾವು 1 ದಿನ ಕಳ್ಕೊಂಡಲ್ಲ ನಾನು. ದೇಹಾದಿಗಳಿಗೆ ಏನಾದ್ರೂನು ಆ ರೀತಿ ಇದೆಯಾ? ಅದ್ ಮಾಮೂಲಿ ಕಾರ್ಯಪ್ರವೃತ್ತವಾಗಿ ನಾನು ಅದ್ ಅನುಭವಿಸ್ತೀನಿ. ಈಗ ನಾನು ಹಿಮ್ಮುಖವಾಗಿ ಹೋಗ್ಬೇಕಾಗಿದೆ. ಯಾವುದು ದೇಹ ಭ್ರಮೆ, ಇಂದ್ರಿಯ ಭ್ರಮೆಗಳು ಇವೆಲ್ಲವೂ ಇದೆಯೋ, ಇದರಿಂದ ಹಿಮ್ಮುಖವಾಗಿ ನಾನು ನೋಡ್ಬೇಕಾಗಿದೆ. ಹಾಗಾಗಿ ಹಗಲಿರುಳೆನ್ನದೇ ಮಾಡ್ಲೇಬೇಕು ಅದನ್ನ. 1 ದಿನಾನು ತಪ್ಪಿಸ್ದೆ, 1 ದಿನ ಏನಾದ್ರೂ ಬಿಡ್ತೀನ ನಾನು? ದೇಹ ಭಾವ ಆಗ್ಲಿ ಇವನ್ನೆಲ್ಲ ಅನ್ಭವಿಸೋದು, ಮತ್ತೆ ದೇವನ ಅನುಭವವನ್ನ ಪಡೆಯೋದಕ್ಕೆ ಮಾತ್ರ ನಾನು ಇವತ್ ಬೇಡ, ಇವತ್ ನನಗ್ ಆಗೋದಿಲ್ಲ. ಕೆಲವು ಸಲ ಎಲ್ಲ ನನ್ ಜೊತೆ ಬರ್ಬೇಕಾದ್ರೆ ನಮ್ ಜೊತೆಲಿ ಇರೋರೆಲ್ಲ ಅಂತಿದ್ರು ಪ್ರವಚನಕ್ಕೆ, ಇವತ್ ನನಗ್ ಹುಷಾರಿಲ್ಲ, ನನಗ್ ಬರೋದಿಕ್ಕಾಗೋದಿಲ್ಲ ಪ್ರವಚನಕ್ಕೆ. ನನಗ್ ಬಹಳ ಆಶ್ಚರ್ಯ ಅನಿಸ್ತಾ ಇತ್ತು. ಮನೆಯಲ್ಲಿದ್ದು ಕಾಯಿಲೆ ಅನುಭವ ಆಗಿ ದೇಹದ ಅನುಭವ ವಿಪರೀತ ಆಗತ್ತೆ, ಇನ್ನೇನ್ ಮಾಡ್ಬೋದು ಮನೇಲಿ? ಅದೇ ದೇಹ ಇನ್ನೂ ನೋವುಗಳು ಕೊಡ್ತಿರತ್ತಲ್ಲ, ಇನ್ನೂ ಅದೇ ನನಗ್ ದೇಹ ಹೀಗಾಗ್ತಿದೆ ಹಾಗಾಗ್ತಿದೆ ಅಂತ ಇನ್ನೂ ವಿಪರೀತ ಭಾವನೆ ಬೆಳೆಯುತ್ತೆ ಹೊರತು, ಶ್ರವಣಕ್ ಬಂದ್ರೆ ಇನ್ನೂ ಅಲ್ಲಿ ದೇಹ ನಾನಲ್ಲ ಅಂತ ಅನ್ಸತ್ತಲ್ಲ, ಆ ಕಾಯಿಲೆ ಇಲ್ಲ ಅಂತಾನೆ ಅನ್ಸತ್ತಲ್ಲ ಶ್ರವಣದಲ್ಲಿ. ಅದನ್ ಬಿಟ್ಟು ನನಗೆ ಅದು ಬರಕ್ಕಾಗಲ್ಲ ಅಂತಾರಲ್ಲ, ಯಾವ ರೀತಿ ಶ್ರವಣ ಮಾಡ್ತಾರೆ ಇವ್ರು ಅಂತ ನನಗ್ ಅನಿಸ್ತಿತ್ತು. ನನಗೆ ಇದುವರೆಗೂನು 1 ದಿನಾನು ಯಾವ ಸಮಸ್ಯೆನೂ ಬಂದಿಲ್ಲ ಶ್ರವಣಕ್ ಬರೋದಿಕ್ಕೆ. ನಾನು 10 ವರ್ಷ 15 ವರ್ಷ 15-16 ವರ್ಷನೇ ಆಯ್ತೇನೋ, 1 ದಿನಾನುವೆ ಯಾವ ಪ್ರಕೃತಿ ಏನು ಮಳೆ ಆಗ್ಲಿ, ಬಿಸಿಲಾಗ್ಲಿ, ಕಾಯಿಲೆ ಆಗ್ಲಿ, ಯಾವ್ದಾಗ್ಲಿ, ಯಾಕೆಂದ್ರೆ ಎಲ್ಲದಕ್ಕೂ ಆಧಾರ ನನಗೆ ಶ್ರವಣ. ಆ ರೀತಿ ನಾನು ಹಗಲಿರುಳು ನನಗ್ ಮಾಡಿದ್ರೆ ಬ್ರಹ್ಮಜ್ಞಾನ ಆಗೋದು. ನನಗೆ ಅದಾಗಿಲ್ಲ, ನನಗ್ ಮಳೆ ಬಂತು, ಇವತ್ ಕರೆಂಟ್ ಇಲ್ಲ, ನನ್ಗೆ ಹಂಗಾಯ್ತು, ಈ ರೀತಿ ಇವ್ರು ಹೇಗ್ ಸಾಧಕ ಆಗಕ್ಕಾಗತ್ತೆ? ಬ್ರಹ್ಮಜ್ಞಾನವನ್ನ ಪಡಿಬೇಕಾಗಿದೆ. ದೊಡ್ಡ ದೊಡ್ಡ ಮಹಾತ್ಮರು, ನಮ್ಮ ಅಪ್ಪವ್ರಂತವ್ರು ಸಹ
ಬ್ರಹ್ಮಜ್ಞಾನವನ್ನ ಪಡಿಬೇಕಂತ ಅವ್ರ ಗುರುಗಳ ಹತ್ರ ಬಂದು ಹಗಲಿರುಳೆನ್ನದೆ ಬರೀ ಅಧ್ಯಯನ, ಚಿಂತನ, ಇದ್ರಲ್ಲೇ ಅವ್ರ ಬದುಕಿತ್ತು. ಒಂದು ನಿಮಿಷನೂ ಅವ್ರು ವ್ಯತ್ಯಾಸ ಮಾಡ್ತಿರ್ಲಿಲ್ಲ. ಹೊರಗಿನ ವಿಷಯಗಳಿಗಾಗ್ಲಿ ಯಾವ್ದಕ್ಕಾಗ್ಲಿ ನಾವೇನ್ ವಿಪರೀತ ಮಾಡ್ತೀವಿ ಆ ರೀತಿ ಒಂದು ದಿನಾನೂ ಅವ್ರ ಬದುಕು ಇರ್ಲಿಲ್ಲ. ಏನೋ ಅಪ್ಪೋರು ಬದುಕು ಅವ್ರ ಹತ್ರ ಹೋದ್ರೆ ನಮ್ಗೆ ಅವ್ರು ಮೈಸೂರಿಗೆ ಬಂದ್ರು ಸಹ ನಮಗ್ ಒಂದು ನಿಮಿಷ ಪುರ್ಸೊತ್ ಕೊಡ್ತಿರ್ಲಿಲ್ಲ. ಅವ್ರು ಬೆಳಗ್ಗೆನೆ 3 ಗಂಟೆಗೆ ಎದ್ದೆಲ್ಲಾರು ಇಲ್ಲಿಂದ ಹೋಗ್ತಿದ್ರು. ಎಲ್ಲರೂ ಅದನ್ ಮಾಡ್ಲಿ ಅಂತಾನೆ ಅಪ್ಪವ್ರು ಯಾಕ್ರಿ ಬರ್ರಿ ಅಂತಾನೆ ಅಂತಿದ್ರು. ಒಂದು ದಿನಾನು ಅವ್ರು ಯಾಕ್ ಬರ್ತೀರಾ ಅಂತ ಒಬ್ರಿಗೂ ಕೇಳ್ತಿರ್ಲಿಲ್ಲ. ಬರ್ಲಿ ಅಂತ, ಯಾಕಂದ್ರೆ ಜ್ಞಾನ ಚಿಂತನೆನೆ ಬದುಕಿಗೆ. ಅದನ್ ಬಿಟ್ಟು ಇನ್ನೇನ್ ಮಾಡೋರು? ಇರೋದೇ ಬಂದಿರೋದೇ ಆತ್ಮಜ್ಞಾನವನ್ನ ಪಡೆಯೋದಿಕ್ಕೆ. ಅದನ್ ಬಿಟ್ಟು ಮಾಡೋದಾದ್ರೂ ಏನು? ಆ ಶ್ರವಣಾದಿಗಳನ್ನ ಇವುಗಳನ್ನ ಬಿಟ್ಟು ಮಾಡಿದ್ರೆ ಇನ್ನೇನ್ ಅದು ಒಂದು ಬದುಕಾದು? ಅದನ್ನ ಏನ್ ಎಲ್ಲಾರು ಕೋಟಿ ಜನ ಮಾಡ್ತಾನೆ ಇದಾರೆ, ಅದ್ರಲ್ಲಿ ಏನ್ ವಿಶೇಷತೆ ಇದೆ? ಏನ್ 700 ಕೋಟಿ 800 ಕೋಟಿ ಇದಾರೆ, ಎಲ್ಲಾರು ಅದನ್ನೇ ಮಾಡ್ತಿರೋದು. ಅದನ್ನೆಲ್ಲಾ ಬಿಟ್ಟು 1 ಗಂಟೆ, ಅದು ಏನ್ 24 ಗಂಟೆ ಮಾಡಕ್ಕ 1 ಗಂಟೆನಾದ್ರೂ ಶ್ರವಣಕ್ಕೆ ಮೀಸಲಾಗಿಡು. ಅವ್ರಿಲ್ಲ, ಅದನ್ನ 1 ಗಂಟೆನೇ ಹೇಳ್ತಿಲ್ಲ. ಹಗಲಿರುಳೆನ್ನದೆ ಆಗ ಬ್ರಹ್ಮಜ್ಞಾನ ಆಗತ್ತೆ. ಅವ್ರಿಗೆ ಏನ್ ಸುಮ್ನೆ ಯಾಕೆ ಹೇಳ್ತಾರೆ? ಯಾಕೆಂದ್ರೆ ದೇಹ ಭ್ರಮೆ ವಿಪರೀತ ಇದೆ, ಅಜ್ಞಾನ ಆಗಿದೆ ನನಗೆ. ಅಜ್ಞಾನ, ನಾನ್ ದೇವ್ರನ್ನದೇ ಮರ್ತೋಗಿದ್ದೀನಿ. ನನಗೆ ಏನ್ ಹೇಳಿದ್ರು ಯಾಕೆ ಒಳಗ್ ಹೋಗ್ತಿಲ್ಲ? ಅಜ್ಞಾನ ವಿಪರೀತ ಇದೆ. ಅದಕ್ಕೆ ಶ್ರವಣಾದಿಗಳನ್ನ ಮಾಡು. ಹಗಲಿರುಳೆನ್ನದೆ ಪರತರವೆನಿಸುವ ಅಂದ್ರೆ ಅತೀ ಶ್ರೇಷ್ಠವಾದ ಬ್ರಹ್ಮಜ್ಞಾನ. ನಾನ್ ಬ್ರಹ್ಮಜ್ಞಾನವನ್ನ ಪಡಿಬೇಕು ಅಂತಿದ್ದೀನಿ. ನಾನ್ ಆ ಬ್ರಹ್ಮ ವಸ್ತುವನ್ನ ಅನುಭವಿಸ್ಬೇಕು. ನನಗೆ ಈಗ ಜೀವನ ಅಂತ ಇದೆ, ನಾನ್ ಆ ದೇವನನ್ನ ಅನುಭವಿಸ್ಬೇಕು. ಹೇಗಿರಬೇಕು ನನ್ನ ಬದುಕು? ನನ್ನ ದೇಹ, ಮನಸ್ಸು, ಇಂದ್ರಿಯಗಳು ಅದಕ್ಕಾಗಿ ಎಷ್ಟು ಬಯಸ್ಬೇಕು? ಹಗಲಿರುಳು ಎನ್ನದೆ ಅದಕ್ಕಾಗಿ ಮಾಡ್ಬೇಕಲ್ಲ ನಾನು. ಸತ್ಸಂಗ, ಗುರುಗಳು, ಇದೊಂದೇ ಅದಕ್ಕೆ ಉಪಾಯ. ಇನ್ನೆಲ್ಲೂ ಜಗತ್ತಲ್ಲಿ ಯಾರು ಅದಕ್ಕೆ ಸಹಾಯ ಮಾಡೋದಿಲ್ಲ. ಜ್ಞಾನ ಚಿಂತನ ಎಲ್ಲವೂ ನಿನಗೆ ದೇವರ ಬಗ್ಗೆ, ಬ್ರಹ್ಮಜ್ಞಾನದ ಬಗ್ಗೆ ನಿನಗೇನಾದ್ರು ಪೋಷಕ ಆಗೋದು ಅಂದ್ರೆ ಈ ಶ್ರವಣದಲ್ಲೇನೆ, ಗುರುಗಳ ಸಾನ್ನಿಧ್ಯದಲ್ಲಿ, ಸತ್ಸಂಗದಲ್ಲಿ ಬಿಟ್ರೆ ಇನ್ನೆಲ್ಲೂ ಆಗೋದಿಲ್ಲ. ಸತ್ಸಂಗತ್ವವೇ ನಿಸ್ಸಂಗತ್ವ, ಇಲ್ಲೊಂದೇ ಕಡೆ ನಿನ್ಗೆ ನಿಸ್ಸಂಗ ಬರೋದು. ಸತ್ಸಂಗತ್ವವೇ ನಿಸ್ಸಂಗತ್ವ, ನಿಸ್ಸಂಗತ್ವವೇ ನಿರ್ಮೋಹತ್ವ. ಆ ನಿಸ್ಸಂಗದಿಂದ ನಿರ್ಮೋಹ, ನಿರ್ಮೋಹದಿಂದ ನಿಶ್ಚಲ ತತ್ವ, ಆ ನಿಶ್ಚಲ ತತ್ವವೇ ಜೀವನ್ ಮುಕ್ತಿ. ಆ ರೀತಿ ಆಗ್ಬೇಕು ಅಂದ್ರೆ ಹಗಲಿರುಳು ಅದಕ್ಕಾಗಿ ತೊಡಗಿಸ್ಕೋಬೇಕು, ಶ್ರವಣಾದಿಗಳಲ್ಲೇ ತೊಡಗಿಸ್ಕೋಬೇಕು. ನನ್ನ ಮನಸ್ಸು ಹಗಲಿರುಳು ಆ ಬ್ರಹ್ಮಚಿಂತನೆಗೆ ಮಾಡ್ಬೇಕು. ದೇಹಾದಿಗಳಲ್ಲೇ ವಿಪರೀತ ತಾಧ್ಯಾತ್ಮತೆ ಹೊಂದಿದ್ರೆ ಹೇಗೆ ಬ್ರಹ್ಮಜ್ಞಾನ ಆಗತ್ತೆ? ಅದನ್ನ ಅವ್ರಿಲ್ಲಿ ಹೇಳ್ತಿದ್ದಾರೆ. ಪರತರವೆನಿಸುವ ಅತೀ ಶ್ರೇಷ್ಠವಾದ ಆ ಮುಕುತಿಯ ನೈದುವ ಆ ಬ್ರಹ್ಮಜ್ಞಾನವನ್ನು ಪಡಿಬೇಕು ಅನ್ನುವ ಪರಿಯನ್ನು ಅರಸುವನಿ ಅವನು ಶ್ರವಣಾದಿಗಳನ್ನು ಹಗಲಿರುಳೆನ್ನದೆ ಮತ್ತೆ ಪ್ರೀತಿಯಿಂದ ಮಾಡೋದು. ಸುಮ್ನೆ ಒಟ್ಟು ಅದು ಒಂದು ರೊಟೀನ್ ಆಗ್ಬಿಟ್ಟಿರತ್ತೆ, ಒಂದು ಚಟಾನು ಬೆಳೆದ್ ಬಿಡುತ್ತೆ, ಒಂದು ಸನ್ನಿ ಅಂತ ಎಲ್ಲಾರು ಮಾಡ್ತಿರ್ತಾರಲ್ಲ ನಾನು ಅದನ್ನ ಮಾಡೋದು. ಆ ರೀತಿ ಎಲ್ಲ ಬ್ರಹ್ಮಜ್ಞಾನ ಪಡೆಯೋದು. ಬ್ರಹ್ಮಜ್ಞಾನ ಪಡೆಯೋನ ಮನಸ್ಸು ಪ್ರತಿದಿನ ಜಾಗೃತವಾಗಿರ್ಬೇಕು, ಬುದ್ಧಿ ಜಾಗೃತವಾಗಿರ್ಬೇಕು. ಆಗೆಲ್ಲ ಇದ್ರೇನೆ ಬ್ರಹ್ಮಜ್ಞಾನ ಆಗೋದು. ಸುಮ್ನೆ ಎಲ್ಲಾ ದಿನ ಒಂದು ಸುಪ್ರಭಾತ ದಿನ ಹಾಕೋದ್ ರೂಢಿ ಆಗ್ಬಿಟ್ಟಿರುತ್ತೆ ಮನೆಯಲ್ಲಿ. ದಿನ 6 ಗಂಟೆ ಆದ ತಕ್ಷಣ ಕೌಸಲ್ಯ ಸುಪ್ರಜಾ ದಿನ ರೂಢಿ. ಅದರಿಂದ ಏನಾರು ಆ ರೇಡಿಯೋಗೂ ಏನು ಇದಿಲ್ಲ, ನಾವಂತೂ ನಮಗೂ ಏನು ಇಲ್ಲ. ಆ ರೀತಿ ಶ್ರವಣವನ್ನ ಕೇಳಿದ್ರೆ ಹೇಗೆ ಫಲ ಕೊಡುತ್ತೆ? ಆ ರೀತಿ ಅಲ್ಲ ಶ್ರವಣ. ಒಲುಮೆಯೋಳು ತುಂಬಾ ಪ್ರೀತಿಯಿಂದ ಎಚ್ಚರದಿಂದ ಶ್ರವಣವನ್ನ ಕೇಳ್ಬೇಕು. ಆಗ ಅದರ ಹೊಳವು ಹೊಳಿತಾ ಹೋಗುತ್ತೆ. ಪಗಲಿರುಳೆನ್ನದೆ ಒಲುಮೆಯೋಳು ಪರಿಭಾವಿಸುತ್ತಿಹುದು. ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ, ಉಪನಿಷತ್ತು ವಾಕ್ಯಗಳು ತುಂಬಾ ಇದೆ. ಎಲ್ಲ ಉಪನಿಷತ್ ವಾಕ್ಯಗಳು ಏನ್ ಹೇಳೋದು? ಆ ಬ್ರಹ್ಮ ವಸ್ತುವನ್ನೇ ಕುರಿತು. ಹವಣಿಸಿದ 6 ತೆರದ ಲಿಂಗಗಳನ್ನು ಅವಿರತ ವರಿಯಲು ಪರಮಾತ್ಮರಿಗೈಕ್ಯವೇ ತಾತ್ಪರ್ಯವಿದು. ಆ 6 ತರದ ಚಿಹ್ನೆಗಳನ್ನ ಹೇಳ್ತಾರೆ. ಬ್ರಹ್ಮಜ್ಞಾನವನ್ನ ಗುರುಗಳು ಉಪದೇಶ ಮಾಡ್ಬೇಕಾದ್ರೆ ಈ 6 ರೀತಿಯ ಚಿಹ್ನೆಗಳು ಇರುತ್ತೆ. ಲಿಂಗ ಅಂದ್ರೆ ಚಿಹ್ನೆ ಅಂತ, ಈ ಲಿಂಗ ಅಲ್ಲ, ಆ ಲಿಂಗ ಅಂದ್ರೆ ಚಿಹ್ನೆಗಳು. ಆ ಗುರುಗಳು ಮತ್ತೆ ಆಗ್ಲಿ, ಉಪನಿಷತ್ತಿನ ವಾಕ್ಯಗಳಾಗ್ಲಿ, ವೇದಾಂತದ ಗ್ರಂಥಗಳಲ್ಲಾಗ್ಲಿ ಆ 6 ತರದ ಚಿಹ್ನೆಗಳಿರುತ್ತೆ, ಆ ಲಕ್ಷಣಗಳಿರುತ್ತೆ. ಆ ಉಪದೇಶವನ್ನ ಮಾಡ್ಬೇಕಾದ್ರೆ ಆ 6 ರೀತಿಯ ಲಕ್ಷಣಗಳು ಅದರಲ್ಲಿ ಇರುತ್ತೆ. ಅದನ್ನ ಇಲ್ಲಿ ಅವ್ರು ಹೇಳ್ತಿದ್ದಾರೆ. 6 ರೀತಿಯ ಆ ಲಿಂಗಗಳು ಯಾವುದು ಅಂದ್ರೆ, ಮೊದಲು ಉಪಕ್ರಮ ಉಪಸಂಹಾರ. ಯಾವುದೇ ಪ್ರವಚನವನ್ನ ಮಾಡ್ಬೇಕಾದ್ರಾಗ್ಲಿ, ಇಲ್ಲ ಅಂದ್ರೆ ಗ್ರಂಥವನ್ನ ಬರಿಬೇಕಾಗ್ಲಿ, ಇಲ್ಲ ಉಪನಿಷದ್ ವಾಕ್ಯಗಳಲ್ಲಿ ಉಪಕ್ರಮ ಉಪಸಂಹಾರ ಅಂದ್ರೆ ಮೊದಲು ಯಾವ ವಿಷಯವನ್ನ ಪ್ರಾರಂಭ ಮಾಡಿರ್ತೀವೋ
ಅದೇ ವಿಷಯವನ್ನ ಉಪಸಂಹಾರ ಮಾಡ್ಬೇಕು. ಅದು ಒಂದು ಲಿಂಗ, ಅದು ಒಂದು ಚಿಹ್ನ. ಒಟ್ಟು 6ರಲ್ಲಿ ಅದು ಒಂದು ಉಪಕ್ರಮ, ಉಪಸಂಹಾರ. ಎರಡನೇದು ಅಭ್ಯಾಸ. ನಾನು ಯಾವ ವಸ್ತುವಿನ ಕುರಿತು ಯಾವ ವಿಷಯದ ಬಗ್ಗೆ ಹೇಳ್ತಿರ್ತೀನಲ್ಲ ಅದನ್ನ ಪುನಃ ಪುನಃ ಅದನ್ನ ಹೇಳೋದು, ಅದು ಅಭ್ಯಾಸ, ಅದು ಒಂದು ಲಿಂಗ. ಮೂರನೇದು ಅಪೂರ್ವತೆ, ಅದರ ಶ್ರೇಷ್ಠತೆ, ಅದು ಎಷ್ಟು ಶ್ರೇಷ್ಠ ಅನ್ನೋದನ್ನ ಹೇಳೋದು. ಫಲ, ಅದ್ರದ್ದು ಏನ್ ಫಲ ಬರುತ್ತೆ ಅದ್ರದ್ದು. ಅರ್ಥವಾದ, ಆ ಬ್ರಹ್ಮಜ್ಞಾನ ಏನ್ ವಿಷಯ ಹೇಳ್ತಿರ್ತೀನಲ್ಲ ಅದು ಶ್ರೇಷ್ಠ, ಅದನ್ ಬಿಟ್ಟು ಬಾಕಿ ಎಲ್ಲವೂ ಹೇಗೆ ಅದೆಲ್ಲವೂ ಇದಕ್ಕಿಂತ ಶ್ರೇಷ್ಠ ಅಲ್ಲ ಅದನ್ನ ತೋರ್ಸೋದು. ಉಪಪತ್ತಿ, ಆ ಬ್ರಹ್ಮವಸ್ತು, ಆ ದೇವ್ರೇ ಇದೆಲ್ಲವೂ, ಅದನ್ನ ಇಲ್ಲಿ ಉದಾಹರಣೆ ಮೂಲಕ ಹೇಳಿದ್ರೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಈಗ ಉಪಕ್ರಮ, ಉಪಸಂಹಾರ. ಇಲ್ಲಿ ಈಗ ನಾವು ವೇದಾಂತ ಗ್ರಂಥ ಇರೋದ್ರಿಂದ ನಮಗೆ ಬ್ರಹ್ಮವಸ್ತುವೇ ನಮಗೆ ವಿಷಯ. ಆ ಬ್ರಹ್ಮ ವಸ್ತುವಿನ ಕುರಿತೇ ಅದನ್ನೇ ಹೇಳೋದು. ಈಗ ಉಪನಿಷತ್ತಿನ ವಾಕ್ಯಗಳಿದೆ, ಸ್ವಗತಾದ, ಈಗ ಸದೈವ ಸೌಮ್ಯ ಇದಮಗ್ರಮಾಸೇತ್ ಏಕಮೇವ ಅದ್ವಿತೀಯ ಬ್ರಹ್ಮ. ಇದ್ದಿದ್ ಒಂದೇ ಬ್ರಹ್ಮ ವಸ್ತು ಇತ್ತು, ಆ ಬ್ರಹ್ಮ ವಸ್ತುವನ್ನು ಬಿಟ್ಟು ಬೇರೆ ಏನೂ ಇರ್ಲಿಲ್ಲ, ಅದರಲ್ಲೇ ಈ ಜಗತ್ತು ಇವೆಲ್ಲವೂ ತೋರ್ಕೊಳ್ತು ಅಂತ ಆ ಬ್ರಹ್ಮ ವಸ್ತುವಿನ ಬಗ್ಗೆ ಏನ್ ಪ್ರಾರಂಭ ಮಾಡಿ ಹೇಳ್ತೀವಲ್ಲ ಅದು ಉಪಕ್ರಮ. ಇನ್ನ ನಾನು ಮುಗಿಸ್ಬೇಕಾದ್ರೂ, ಉಪಸಂಹಾರ ಮಾಡ್ಬೇಕಾದ್ರೂ ಆತ್ಮವೈದಂ ಸರ್ಮ, ಈ ದೃಶ್ಯವಾಗಿ ಏನೇನ್ ಜಗತ್ತೆಲ್ಲ ಕಾಣಿಸ್ತಿದೆಯಲ್ಲ ಆ ಬ್ರಹ್ಮ ವಸ್ತುವನ್ನ ಬಿಟ್ಟು ಬೇರೆ ಅಲ್ವೇ ಅಲ್ಲ. ಒಟ್ಟು ಆ ಬ್ರಹ್ಮ ವಸ್ತುವನ್ನೇ ಮಾತಾಡೋದು. ಪ್ರಾರಂಭ ಮಾಡಿದ್ದು ಬ್ರಹ್ಮ ವಸ್ತುವಿನಲ್ಲೇ, ಅದನ್ನ ಕೊನೆ ಮಾಡ್ಬೇಕಾದ್ರೂ ಆ ಬ್ರಹ್ಮ ವಸ್ತುವಿನಲ್ಲೇ. ಇದಕ್ಕೆ ಒಂದು ಚಿಹ್ನೆ, ಇದನ್ನ ಒಂದು ಲಿಂಗ. ಈ ರೀತಿ ನಾವ್ ಯಾವ್ದಾದ್ರು ಉಪದೇಶ ಮಾಡ್ಬೇಕಾದ್ರೆ ಈ ರೀತಿ ಮಾಡ್ಬೇಕು ಅಂತ ಅದನ್ನ ಹೇಳ್ತಿದ್ದಾರೆ. ಗ್ರಂಥಗಳಾಗ್ಲಿ, ಅವರು ವೇದಾಂತ ಗ್ರಂಥಗಳಲ್ಲೂ ಇದೇ ರೀತಿ ಅವ್ರು ಯಾವ ರೀತಿ ಪ್ರಾರಂಭ ಮಾಡ್ತಾರೋ ಅದೇ ರೀತಿ ಮುಕ್ತಾಯವನ್ನು ಮಾಡ್ಬೇಕು. ಈ ಪ್ರವಚನ ಮಾಡೋರುನು ಹಾಗೆ. ಈಗ ನಾನು ಬ್ರಹ್ಮ ವಸ್ತುವಿನಿಂದ ಪ್ರಾರಂಭ ಮಾಡಿದ್ರೆ ಬ್ರಹ್ಮ ವಸ್ತುವಿಂದೇ ಕೊನೆಯಲ್ಲಿ ಹೇಳಿ ಮುಗಿಸ್ಬೇಕು. ಅದಕ್ಕೆ ಉಪಕ್ರಮ, ಉಪಸಂಹಾರ ಒಂದು. ಇನ್ನ ಅಭ್ಯಾಸ. ಈ ಅಭ್ಯಾಸ ತತ್ವಮಸಿ ಮಹಾವಾಕ್ಯ. ಈಗ ಗುರುಗಳು ಬ್ರಹ್ಮ ವಸ್ತುವಿನ ಬಗ್ಗೆ ಮೊದಲು ಹೇಳಿದ್ರು, ಇನ್ನ ಅದನ್ನ ಉಪದೇಶ, ಅದನ್ನ ಪದೇ ಪದೇ ನೋಡು, ನೀನು ಬ್ರಹ್ಮ ಇದೆಯಾ, ನೀನು ಯಾವ ರೀತಿ ಇದೆಯಾ ನೀನು. ಆ ತತ್ವಮಸಿ ಮಹಾವಾಕ್ಯದಲ್ಲಿ ಶ್ವೇತಕೇತು ಮತ್ತೆ ಅವರ ಉದ್ಧಾಲಕ ಮಹರ್ಷಿಗಳ ಆ ಸಂಭಾಷಣೆ ಇದೆಯಲ್ಲ, ಅದ್ರಲ್ಲಿ ಅವರು ಎಷ್ಟು ರೀತಿ 9 ರೀತಿ ಅದು ಉದಾಹರಣೆಗಳನ್ನೆಲ್ಲ ಹೇಳಿ ಇದನ್ನ ಅವ್ರಿಗೆ ನಮ್ಗೆ ಮನದಟ್ಟು ಮಾಡೋದು. ಇದು ಒಂದು ರೀತಿಯ ಲಿಂಗು, ಇದು ಅಭ್ಯಾಸ. ಎರಡನೇ ರೀತಿಯದು ಅಂದ್ರೆ ಅದನ್ನ ಮನದಟ್ಟು ಮಾಡೋದು. ನೀನ್ ಆ ಬ್ರಹ್ಮ ವಸ್ತುನೇ ಇದೆಯಾ, ಬ್ರಹ್ಮ ವಸ್ತುವನ್ನು ಬಿಟ್ಟು ಬೇರೆ ಅಲ್ಲ ನೀನು. ಅದಕ್ಕೆ ಏನೇನ್ ಸಹಾಯ ಆಗುತ್ತೆ ಅದಕ್ಕೆ ದೃಷ್ಟಾಂತಗಳನ್ನ ಇವುಗಳನ್ನೆಲ್ಲ ಹೇಳೋದು. ಅಲ್ಲಿ 9 ಸಲಿ ಅವ್ರು ಅದನ್ನ ಉಪದೇಶ ಮಾಡಿದ್ರು ಅಂತ ಹೇಳ್ತಾರೆ. ಶ್ವೇತಕೇತುನ ಬೇರೆ ಗುರುಗಳ ಹತ್ರ ಕಳಿಸಿದ್ರು, ಅವ್ರು ಅದನ್ನೆಲ್ಲ ಅಧ್ಯಯನ ಮಾಡಿ ಬಂದ್ರುನುವೆ ಅವರಿಗೆ ಅದ್ರ ಬಗ್ಗೆ ಬ್ರಹ್ಮಜ್ಞಾನ ಒಂದು ಮಾತ್ರ ಗೊತ್ತಿರ್ಲಿಲ್ಲ. ಅದು ಉದ್ದಾಲಕ ಮಹರ್ಷಿಗೆ ಗೊತ್ತಾಯ್ತು. ಅವರೇ ಅವ್ರ ಮಗನಿಗೆ ಅದನ್ನ ನಿಧಾನಕ್ಕೆ ತಿಳಿಸ್ಕೊಡ್ತಾ, ಉದಾಹರಣೆಗಳ ಮೂಲಕ ಅದನ್ನ ತಿಳಿಸ್ಕೊಡ್ತಾ ಹೋದ್ರು. ಅವರು ಶ್ವೇತಕೇತು ಬಂದಾಗ ಅವ್ರು ಅದನ್ನ ಕೇಳ್ತಾರೆ, ಏನ ಶ್ರುತಂ ಶ್ರುತಂ ಭವತಿ, ಏನ ವಿಜ್ಞಾತಂ ಭವತಿ, ಏನ ಪ್ರಾಪ್ತಂ ಭವತಿ ತತ್ ಶೃಣು. ನೀನ್ ಏನೇನೀಗ 12 ವರ್ಷ ಎಲ್ಲ ಅಧ್ಯಯನ ಮಾಡಿ ಬಂದಿದೀನಿ ಅಂತೀಯಲ್ಲ, ಅದನ್ನ ನೀನು ಹೇಳ್ತೀಯ, ಅದನ್ನ ಏನ್ ನೀನ್ ಕಲ್ತಿದ್ಯಲ್ಲ, ಯಾವ್ದನ್ನ ಕಲ್ತ್ರೆ ಎಲ್ಲವನ್ನೂ ಕಲ್ತಂಗಾಗುತ್ತೋ, ಯಾವ್ದನ್ ತಿಳಿದ್ರೆ ಎಲ್ಲವನ್ನೂ ತಿಳ್ದಂಗಾಗುತ್ತೋ, ಯಾವ್ದನ್ ಪ್ರಾಪ್ತಿ ಮಾಡ್ಕೊಂಡ್ರೆ ಎಲ್ಲವನ್ನೂ ಪ್ರಾಪ್ತಿ ಮಾಡ್ಕೊಳಕ್ಕಾಗತ್ತಲ್ಲ, ಅದನ್ನ ನೀನು ಕೇಳಿದ್ಯಾ ಅಂತ ಆ ಶ್ವೇತಕೇತು ಅವ್ರು ಕೇಳ್ತಾರೆ. ಆಗ ಶ್ವೇತಕೇತು ಇಲ್ಲ, ಅದು ನನಗ್ ಗೊತ್ತಿಲ್ಲ, ಬ್ರಹ್ಮ ವಸ್ತುವಿನ ಬಗ್ಗೆ ನನಗ್ ಗೊತ್ತಿಲ್ಲ ಅಂದಾಗ ಅವರು ಒಂದೊಂದೇ ಉದಾಹರಣೆ ಮೂಲಕ ಅದನ್ನ ಮನದಟ್ಟು ಮಾಡ್ತಾರೆ. ಅಂದ್ರೆ ನೀನೇ ಆ ಬ್ರಹ್ಮ ವಸ್ತು, ತತ್ ತ್ವಂ ಅಸಿ, ನೀನು ಆ ಬ್ರಹ್ಮ ವಸ್ತು ಇದ್ದೀಯಾ. ಇದೇ ಅಭ್ಯಾಸ. ಇದನ್ನ ಅವನಿಗೆ ನಿಧಾನವಾಗಿ ದೃಷ್ಟಾಂತದ ಮೂಲಕ ಇವುಗಳನ್ನ ಏನ್ ಮಾಡ್ತಾರಲ್ಲ ಇದು ಅಭ್ಯಾಸ. ಅದ್ರಲ್ಲಿ ಅವರು ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ, ಅವ್ರು ಅದನ್ನೆಲ್ಲ ಉದಾಹರಣೆ ಮೂಲಕ ಹೇಳ್ತಾರೆ. ಏನು ಈಗ ಬ್ರಹ್ಮ ವಸ್ತು ಹೇಗೆ ಅಂತಂದ್ರೆ, ಈಗ ಮಣ್ಣಿನಿಂದನೇ ಮಡಿಕೆ, ಕುಡಿಕೆ ಎಲ್ಲವೂ ಮಾಡಿರ್ತೀವಿ, ಆದ್ರೆ ಮೂಲವಾಗಿರೋದು ಯಾವುದು? ಆ ಮಣ್ಣೇ ಹೇಗೋ ಆ ರೀತಿ ಆ ಬ್ರಹ್ಮ ವಸ್ತು. ಈ ರೀತಿ ಉದಾಹರಣೆ. ಇನ್ನೊಂದು ಉದಾಹರಣೆ, ಈಗ ಮರ ಇದೆ, ಮರದಲ್ಲಿ ಕೊಂಬೆಗಳಿದೆ, ರಂಬೆಗಳು, ಅವುಗಳಿಗೆಲ್ಲ ಭೇದಗಳಿದೆ. ಅವುಗಳನ್ನೆಲ್ಲ ಒಂದೊಂದೇ ತೆಗೆದ್ರುನು ಮರಕ್ಕೆ ಏನಾರ ಆಗತ್ತಾ? ಆದ್ರೆ ಮರದಲ್ಲೇ ಒಂದು ಚೈತನ್ಯ ಇರುತ್ತಲ್ಲ, ಚೈತನ್ಯ ಹೋಗ್ಬಿಟ್ರೆ ಮರಕ್ಕೇನು ಅಸ್ತಿತ್ವ ಇಲ್ಲ. ಹಾಗೆ ಈ ದೇಹ ಅನ್ನುವ ಏನಿದೆಯಲ್ಲ, ಇದೊಂದು ಚೈತನ್ಯದಿಂದ ಕೂಡಿದೆ. ಈ ದೇಹದಲ್ಲಿ ಚೈತನ್ಯನೇ ಹೋದ್ರೆ ಈ ದೇಹಕ್ಕೇನೂ ಅಸ್ತಿತ್ವ ಇರೋದಿಲ್ಲ, ಇರೋದೇ ಆ ಬ್ರಹ್ಮ ವಸ್ತು. ಮತ್ತೆ ಅವ್ರು ಅದನ್ನ ಕೇಳ್ತಾರೆ, ಹಾಗಾದ್ರೆ ಆ ಚೈತನ್ಯ ನನಗ್ ಕಾಣಿಸೋದಿಲ್ವಲ್ಲ? ಅದಕ್ಕ ಅರಳಿ ಮರದ ಉದಾಹರಣೆ. ಆ ಬೀಜ ಇದೆಯಲ್ಲ ಅದ್ರದ್ದು, ಆ ಬೀಜ ತೆಗೆದ್ರೆ ಸಣ್ಣ ಸಣ್ಣ ಬೀಜ,
ಅದು ಅಷ್ಟು ದೊಡ್ಡ ವೃಕ್ಷ ಆಗತ್ತೆ ಅಂತ ಗೊತ್ತಿದ್ಯಾ? ಅದಷ್ಟು ದೊಡ್ಡ ವೃಕ್ಷ ಆಗುವ ಸಾಮರ್ಥ್ಯ ಅದ್ರಲ್ಲಿ ಇದೆ ಅಂತ ಬೀಜದಲ್ಲಿ ಗೊತ್ತಾಗೋದಿಲ್ಲ. ಆದ್ರೆ ಅದ್ರೊಳಗಡೆ ಚೈತನ್ಯ ಇದೆಯಲ್ಲ, ಹಾಗೇ ಇರೋದೇ ಆ ಬ್ರಹ್ಮ ವಸ್ತು, ಅದು ಇರೋದೇ ನೀನು ಚೈತನ್ಯ ವಸ್ತು. ಈ ರೀತಿ ಉದಾಹರಣೆ ಮೂಲಕ ಅವ್ರು ಅದನ್ನ ತಿಳಿಸ್ತಾ ಹೋಗ್ತಾರೆ. ಮತ್ತೆ ಅದು ಚೈತನ್ಯ ಇದೆ ಅಂದ್ರೆ ಯಾಕೆ ಕಾಣಿಸೋದಿಲ್ಲ ಅಂದಾಗ, ಆ ನೀರಿನಲ್ಲಿ ಉಪ್ಪು ಹಾಕಿ ಒಂದು ಮಡಿಕೆ ತಗೊಂಡ್ ಬಂದಿರ್ತಾರೆ, ಅದ್ರಲ್ಲಿ ಉಪ್ಪು ಹಾಕಿ ಕರಗುತ್ತೆ. ಈಗ ನೀನ್ ಆ ಉಪ್ಪುನ ತೋರ್ಸು ಎಲ್ಲಿದೆ? ಕೆಳಗಡೆ ಭಾಗದಲ್ಲಿ ನೀರ್ ಮುಟ್ಟಿದ್ರೆ ಅಲ್ಲೂ ಉಪ್ಪಿದೆ, ಮಧ್ಯ ಭಾಗದಲ್ಲಿ ಮುಟ್ಟಿದ್ರೆ ಅಲ್ಲೂ ಉಪ್ಪಿದೆ, ಮೇಲ್ಭಾಗದಲ್ಲಿ ಇದೆ ಉಪ್ಪಿದೆ. ಉಪ್ಪಾಗದ್ರೆ ಕಾಣಿಸ್ತಿದ್ಯಾ? ಎಲ್ಲಾ ಕಡೆನೂ ಅದು ಹೇಗಿದ್ಯೋ ಹಾಗಿರೋದೇ ಎಲ್ಲವೂ ಬ್ರಹ್ಮ. ಈ ರೀತಿ ದೃಷ್ಟಾಂತದ ಮೂಲಕ ಆ ಬ್ರಹ್ಮ ವಸ್ತುವಿನ ಬಗ್ಗೆನೆ ಅವರಿಗೆ ನನಗದನ್ನ ಮನದಟ್ಟು ಮಾಡ್ತಾರಲ್ಲ, ಅದು ಅಭ್ಯಾಸ. ಇದು ಎರಡನೇ ರೀತಿಯ ಲಿಂಗು. ಇನ್ನ ಮೂರನೇದು ಅಪೂರ್ವತಾ ಲಿಂಗ. ಒಟ್ಟು ಈ 6 ಚಿಹ್ನೆಗಳಿರುತ್ತೆ ಅಂತ ಉಪದೇಶದಲ್ಲಿ. ಮೊದಲನೇದು ಉಪಕ್ರಮ ಉಪಸಂಹಾರ, ನಾ ಯಾವ್ದ್ರಿಂದ ಬ್ರಹ್ಮ ವಸ್ತು ಅಂತ ಪ್ರಾರಂಭ ಮಾಡಿರ್ತೀನಿ ಅದರಿಂದನೇ ಕೊನೆ ಮಾಡೋದು. ಎರಡನೆಯದು ಅದನ್ನ ಅಭ್ಯಾಸ, ಅದನ್ನೇ ಪುನಃ ಪುನಃ ಒತ್ತಿ ಒತ್ತಿ ಅದನ್ನ ಹೇಳೋದು. ಮೂರನೇದು ಈ ಅಪೂರ್ವತಾ ಲಿಂಗ. ಏನು 6 ಪ್ರಮಾಣಗಳಿದೆಯಲ್ಲ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಅವುಗಳೆಲ್ಲ ಆ ರೀತಿಯ ಬ್ರಹ್ಮ ವಸ್ತುವಿಗೆ ಪ್ರಮಾಣಗಳಿಲ್ಲ, ಅದೇ ಸ್ವತಃ ಪ್ರಮಾಣ. ಈ ರೀತಿ ಅದ್ರ ಬಗ್ಗೆ ವಿಶೇಷವಾಗಿ ಹೇಳೋದು ಅಪೂರ್ವತಾ ಲಿಂಗ. ಇದು ಮೂರನೇದು. ನಾಲ್ಕನೇದು ಫಲ. ಆ ಬ್ರಹ್ಮವನ್ನ ತಿಳಿಯೋದ್ರಿಂದ ಎಲ್ಲವೂ ತಿಳಿತೀನಿ ನಾನು. ಅದ್ರದ್ದು ಏನ್ ಫಲ ನನಗೆ? ನಾನ್ ಆ ಬ್ರಹ್ಮ ವಸ್ತುವನ್ನ ನಾನೇ ಅಂತ ಅನುಭವ ಬಂದ್ರೆ ಎಲ್ಲವೂ ಆ ಬ್ರಹ್ಮ ವಸ್ತುವಿನಿಂದನೇ ಆಗಿದೆ, ಅದೇ ಅದ್ರದ್ದು ಫಲ. ಇನ್ನ 5ನೇದು ಅರ್ಥವಾದ ಲಿಂಗ. ಈ ನಿರ್ವಿಕಾರ, ಈ ಬ್ರಹ್ಮನಿಂದನೇ ಈ ಸೃಷ್ಟಿ ಸ್ಥಿತಿ ಇವೆಲ್ಲವನ್ನು ಏನ್ ಇದೆಯಲ್ಲ ಅದೆಲ್ಲವೂ ಆ ಬ್ರಹ್ಮನಿಂದನೇ ಆಗಿದೆ, ಈ ಬ್ರಹ್ಮನನ್ನ ಬಿಟ್ಟು ಇನ್ನೇನೂ ಆಗಿಲ್ಲ, ಇದೇ ಅರ್ಥವಾದ. ಇದನ್ನ ಇವ್ರು ಇದರಲ್ಲಿ ಏನ್ ಮಾಡ್ತಾರೆ ಅರ್ಥವಾದದಲ್ಲಿ ಅಂದ್ರೆ, ಬ್ರಹ್ಮ ಒಂದೇ ಸತ್ಯ, ಅದ್ವೈತ ಒಂದೇ ಸತ್ಯ, ಇನ್ನೆಲ್ಲವೂ ಅದೆಲ್ಲವೂ ಏನು ಉಪಯೋಗ ಇಲ್ಲ, ಬ್ರಹ್ಮಜ್ಞಾನ ಒಂದೇ ಶ್ರೇಷ್ಠ ಅನ್ನೋದನ್ನ ಆ ಅರ್ಥವಾದದಲ್ಲಿ ಮಾಡ್ತಾರೆ. ಮತ್ತೆ ಇದು ಅದ್ವೈತವನ್ನ ಪ್ರತಿಪಾದನ ಮಾಡಿ ದ್ವೈತವನ್ನ ಖಂಡಿಸೋದು, ಅವುಗಳಿಂದ ಏನು ಇದಲ್ಲ ಅನ್ನೋದನ್ನ ಅರ್ಥವಾದ. ಇನ್ನೊಂದು ಉಪಪತ್ತಿ, 6 ಲಿಂಗಗಳು. ಒಟ್ಟು ಇದು 6 ಚಿಹ್ನೆಗಳಿರತ್ತೆ ಅಂತ ಏನು ಗುರುಗಳ ಉಪದೇಶ ಮಾಡ್ತಿರ್ತಾರೆ, ಇದಿಷ್ಟು ಆ ಉಪದೇಶದಲ್ಲಿ ಇರುತ್ತೆ. ಈ ಇಷ್ಟು ಆ ಉಪಪತ್ತಿ ಅಂತಂದ್ರೆ ಈ ಜಗತ್ತು ಇವುಗಳೆಲ್ಲ ಏನಿದೆಯಲ್ಲ ಬ್ರಹ್ಮನಿಂದನೇ ಆಗಿದೆ. ಹೇಗೆ ಈ ಜೇಡರ ಬಲೆ ಇದೆಯಲ್ಲ, ಆ ಜೇಡ ತಾನೇ ಅವುಗಳನ್ನೆಲ್ಲ ಎಣಿಯುತ್ತೆ, ತಾನೇ ಅದ್ರೊಳಗಡೆ ಎಲ್ಲ ಹೋಗುತ್ತೆ, ಆದ್ರೆ ಅದ್ ಯಾವ್ದಕ್ಕೂ ಸಿಕ್ಕಾಕೊಳ್ಳೋದಿಲ್ಲ. ಹಾಗೆ ಈ ಜಗತ್ತು ಇವೆಲ್ಲವೂ ಏನಾಗಿದೆ, ಆ ಬ್ರಹ್ಮನಿಂದ ಆಗಿದೆ. ಈ ರೀತಿ 6 ರೀತಿಯ ಚಿಹ್ನೆಗಳು ಇರುತ್ತೆ. ಅದನ್ನ ಅವ್ರು ಹೇಳ್ತಿದ್ದಾರೆ. ಈ ರೀತಿ ಎಲ್ಲ ಆ ಗುರುಗಳ ಉಪದೇಶದಲ್ಲಿ ಇರುತ್ತೆ. ಆ ರೀತಿ ನೀನು ಅದನ್ನ ಅರಿತ್ರೆ ನಾನು ಜೀವ ಪರಮಾತ್ಮ ಅಂತ ಏನಿ ಭೇದ ಇದೆಯಲ್ಲ ಇದು ನಿನಗ್ ಹೋಗುತ್ತೆ. ಅದನ್ನ ಅವ್ರು ಹೇಳ್ತಾರೆ, ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ ಹವಣಿಸದ 6 ತೆರದ ಲಿಂಗಗಳನ್ನು ಅವಿರತ ವರಿಯಲು, ಅವುಗಳನ್ನೆಲ್ಲ ಅರಿತು ಪರಮಾತ್ಮರಿಗೈಕ್ಯವೇ ತಾತ್ಪರ್ಯವಿದು. ನಾನು ಜೀವ ಪರಮಾತ್ಮ ಅಂತ ಏನಿತ್ತಲ್ಲ ಅದು ಐಕ್ಯ ಆಗತ್ತೆ. ಈ ರೀತಿಯ ಚಿಂತನ ಮಾಡೋದ್ರಿಂದ, ಈ ರೀತಿ ಈಗ 6 ರೀತಿ ಎಲ್ಲ ಹೇಳ್ತಾರಲ್ಲ ಗುರುಗಳು, ಆ ಉಪದೇಶದ ರೀತಿ ಭುವನೋತ್ತರವೆಂದು ಅವತರಿಪುದೆ ಸುಶ್ರವಣವಿದು 6 ನಾನೆಂಬುದ ನೊಂದಿ ಸುವಿಚಾರ ಲೀಯದ ಮೂಲ ಅಜ್ಞಾನವನ್ನೇ ಕೆಡಿಸುತ್ತಿಹುದು. ಈ ರೀತಿಯ ಶ್ರವಣವನ್ನ ಮಾಡೋದ್ರಿಂದ ನಾನ್ ಯಾರು ಅನ್ನೋದೇ ವಿಚಾರ ಮಾಡಕ್ ಕೊಟ್ಟಿರ್ಲಿಲ್ವಲ್ಲ ಅಜ್ಞಾನ, ಅದು ಹೋಗುತ್ತೆ. ನಾನಿರೋದೇ ಆ ಬ್ರಹ್ಮ ವಸ್ತು ಅನ್ನೋದನ್ನ ಮರೆ ಮಾಡಿತ್ತಲ್ಲ ಈ ಅಜ್ಞಾನ. ಈ ರೀತಿಯ ಗುರುಗಳ ಉಪದೇಶ ಇರುತ್ತಲ್ಲ, ಆ 6 ಲಿಂಗಗಳು 6 ಚಿಹ್ನೆಗಳಿದೆಯಲ್ಲ, ಆ ಉಪದೇಶದಲ್ಲಿ ಅವ್ರ ಅದನ್ನೇ ಪ್ರತಿಪಾದನೆ ಮಾಡ್ಬೇಕು. ನೀನ್ ಬ್ರಹ್ಮ ವಸ್ತುನೇ ಇದೆಯಾ, ಬ್ರಹ್ಮ ವಸ್ತುವನ್ನು ಬಿಟ್ಟು ಬೇರೆ ನೀನಿಲ್ಲ, ಏನ್ ಈ ಜಗತ್ತು ಇವೆಲ್ಲವೂ ಕಾಣಿಸ್ತಲ್ಲ ಬ್ರಹ್ಮ ವಸ್ತುವಿನದೆ, ಅದನ್ನ ಆ ರೀತಿಯಾಗಿ ಮತ್ತೆ ಅದರ ಶ್ರೇಷ್ಠತೆ, ಬ್ರಹ್ಮಜ್ಞಾನ ಪಡೆಯೋದ್ರಿಂದ ಏನ್ ನನಗಾಗತ್ತೆ, ಅವುಗಳನ್ನೆಲ್ಲಾ ಉಪದೇಶ ಮಾಡ್ತಾರಲ್ಲ, ಅವುಗಳನ್ನೆಲ್ಲಾ ಶ್ರವಣ ಮಾಡೋದ್ರಿಂದ ಏನಾಗತ್ತೆ, ಅಜ್ಞಾನ ಹೋಗುತ್ತೆ. ನನಗೆ ಆ ಬ್ರಹ್ಮ ವಸ್ತು ನಾನಿದ್ದೀನಿ ಅನ್ನುವ ಒಂದು ದೃಢ ಜ್ಞಾನ ಬರುತ್ತೆ ನನಗೆ ಶ್ರವಣದಿಂದ. ಇನ್ನ ಮುಂದೆ ಹೇಳ್ತಾರೆ, ತನ್ನನು ಪರದಿಂದ ಅನ್ಯವೆನಲು ತನಗನ್ಯತೆಯಹುದು ಪರತೆಯಿಂದ ಜಾಡ್ಯಂ ನಿಜವೀ ಘಟದಂತೆ ಎಂಬ ಅನುಮಾನದಿಂ ನೆರೆದು ಉಪಮೆಗಳ ಚೆನ್ನಸೆ ಅಂತ ಆರೈವುದೇ ಮನನವೀದ್ ಉನ್ನತ ಪರವಾನೋ ಬಳಿಕಲ್ಲವೋ ಮಿಹ ಸಂಶಯವನು. ಈಗ ಮನನದಿಂದ ನನಗೆ ಸಂಶಯ ಹೋಗುತ್ತೆ,
ಸಂಶಯ. ಮನನ ಅಂದ್ರೆ ಏನು? ನನಗೆ ಈಗ ಶ್ರವಣವನ್ನ ಹೇಳಿದರೆ ಗುರುಗಳು, ನೀನು ಚೈತನ್ಯ ವಸ್ತುನೇ ಇದೆಯಾ, ನೀನು ದೇಹಾದಿಗಳಲ್ಲ ನೀನು ಅಂತ ಹೇಳಿದರೆ, ಆದ್ರೆ ನನಗೆ ದೇಹಾದಿಗಳು ಅಂತ ನನಗೆ ಅನಿಸ್ತಿದ್ಯಲ್ಲ, ಇದರ ಚಿಂತನೆ ಮಾಡೋದು. ಗುರುಗಳು ಹೇಳ್ತಿರೋದು ಚೈತನ್ಯ ನಾನು ಅಂತ. ಹಾಗಾದ್ರೆ ನಾನು ಜಡನ, ನಾನು ಚೈತನ್ಯ ವಸ್ತು ಇದೀನ? ನಾನು ಜಡ ಆಗಿದ್ರೆ ನಾನು ಈಗ ಮಡಿಕೆ ಕುಡಿಕೆ ಇವುಗಳೆಲ್ಲ ಜಡ ಇದೆಯಲ್ಲ, ಆ ರೀತಿ ನಾನ್ ಜಡ ಇರ್ಬೇಕಾಗಿತ್ತು. ಆದ್ರೆ ನಾನು ಆ ರೀತಿ ಜಡ ಇಲ್ವಲ್ಲ, ನನ್ನಲ್ಲಿ ಚೈತನ್ಯ ಇದೆಯಲ್ಲ. ಹಾಗಾದ್ರೆ ಚೈತನ್ಯ ವಸ್ತು ಹಂಗಾರೆ ಬ್ರಹ್ಮ ವಸ್ತು ಒಂದು ಬೇರೆ ಅಂತ ಇದೆಯಲ್ಲ, ಅದು ಹಾಗಾದ್ರೆ ಜಡ ಇದೆಯಾ? ಇಲ್ಲ, ಅದು ಚೈತನ್ಯ ಇದೆ. ಆ ಚೈತನ್ಯ ವಸ್ತುವೇ ನಾನು. ಈ ರೀತಿ ಮನನ ಕೋಟಿ ಪಟ್ಟು ಆಗ್ಬೇಕು. ಯಾವಾಗಲೂ ಸಾಧಕನಿಗೆ ಎಲ್ಲಾ ಸಮಯ ತಗೊಳ್ಳೋದು ಈ ಮನನನೇ. ಶ್ರವಣ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ನಿಧಿಧ್ಯಾಸನ ತಗೊಳ್ಳೋದಿಲ್ಲ. ಈ ಮನನನೇ ಸಾಧಕನಿಗೆ ಬಹಳ ವರ್ಷ ಮಾಡೋದು. ಈ ಮನನನೇ ಮಾಡ್ಬೇಕಾಗಿರೋದು. ಯಾಕೆಂದ್ರೆ ದೇಹದ ನಾನು ಅನ್ನೋ ಭ್ರಮೆ ಬಹಳ ಇದೆ. ಗುರುಗಳು ಹೇಳ್ತಿದ್ದಾರೆ ದೇಹ ನೀನಲ್ಲ. ಹಾಗಾದ್ರೆ ದೇಹ ನಾನಲ್ಲ ಅಂದ್ರೆ ಅದರ ಯಾವ ಅನುಭವವು ನನಗಿರಬಾರ್ದು. ಆದ್ರೆ ದೇಹದ ಅನುಭವ ಇದೆ. ಅವ್ರ ಅದಕ್ಕೆ ಉದಾಹರಣೆಗಳು, ದೃಷ್ಟಾಂತಗಳನ್ನೆಲ್ಲ ಹೇಳ್ತಿದ್ದಾರೆ. ಯಾಕೆ ದೇಹ ನೀನಲ್ಲ? ಅದು ಜಡ, ಅದು ನಿನ್ನಿಂದ ಅರಸ್ಕೊಳತ್ತೆ. ನೀನ್ ಅದನ್ನ ನೋಡ್ತೀಯ. ಅದು ನಿದ್ರೆಯಲ್ಲಿ ಅದಕ್ಕೆ ಏನೂ ಅಸ್ತಿತ್ವ ಇರ್ಲಿಲ್ಲ. ಆ ದೇಹದಲ್ಲಿ ತಾನಿದೀನಿ ಅಂತ, ದೇಹಕ್ಕೆ ತಾನಿದೀನಿ ಅಂತ ಪ್ರಜ್ಞೆ ಇಲ್ಲ. ನಾನು ಅಂತ ಆ ಭ್ರಮೆ ಬಂದು ಸೇರಿದ್ರಿಂದ ಅದಕ್ಕೆ ನಿನ್ಗಾಗ ಅನಿಸ್ತಿದೆ. ದೇಹಕ್ಕೆ ಸ್ವತಂತ್ರವಾದ ಚೈತನ್ಯ ಅಂತ ಇದೆ. ದೇಹ ಯಾವಾಗ್ಲಾದ್ರೂ ಬಂದು ನಾನ್ ಇದೀನಿ ಅಂತ ನಿನ್ಗೇನಾದ್ರು ಹೇಳಿದ್ಯಾ? ಇಂದ್ರಿಯಗಳು ಯಾವ್ದಾದ್ರು ನಾನು ಇದೀನಿ ಅಂತ ಬಂದ್ ಹೇಳಿದ್ಯಾ? ನಿನಗೆ ಯಾವ್ದಾದ್ರೂ ದೇಹದಲ್ಲಿ ನಾನು ಇದೀನಿ ಅಂತ ಏನಾದ್ರು ಇದ್ಯಾ? ನೀನು ಭ್ರಮೆಯಿಂದ, ದೇಹ ನಾನು ಅನ್ನುವ ಭ್ರಮೆಯಿಂದ ಆ ಪರಮಾತ್ಮನ ಆಧಾರದಲ್ಲಿ, ಅದರ ಚೈತನ್ಯದಲ್ಲಿ ಇದಕ್ಕೆ ಬಂದಿರೋ ಕಾಣಿಸ್ತಿದೆ. ಅದರ ಉಪಾಧಿಯಲ್ಲಿ ನಿನಗೆ ಇದಕ್ಕೆ ಚೈತನ್ಯ ಬಂದಿರೋದು. ಸ್ವತಂತ್ರವಾದ ಚೈತನ್ಯವೇ ಇಲ್ಲ ದೇಹ ಜಡ ಇದೆ. ನಾನಿರೋದೇ ಚೈತನ್ಯ ವಸ್ತು. ಈ ರೀತಿಯಾದ ಮನನವನ್ನ ಹಗಲಿರುಳು ಮಾಡ್ಬೇಕು. ಹಗಲಿರುಳು ಮಾಡಿದ್ರೆ ಆಗ ಸಾಕ್ಷಿ, ಆಗ ನಿಧಿಧ್ಯಾಸನ ಬರುತ್ತೆ. ಮನನ ಕೋಟಿ ಪಟ್ಟು ತಾನೇ ಬರ್ಬೇಕು. ಆ ಮನನ ಮಾಡುವ ಸಮಯದಲ್ಲೇ, ಶ್ರವಣ ಮಾಡುವ ಸಮಯದಲ್ಲೇ ಮೂರೂ ನಡೀತಾ ಇರತ್ತೆ. ಶ್ರವಣ, ಮನನ, ನಿಧಿಧ್ಯಾಸನ ಬೇರೆ ಅಲ್ಲ. ಆ ಗಳಿಗೆಯಲ್ಲೇ ಮೂರು ನಡೀತಾ ಇರತ್ತೆ. ಹಾಗೆ ನಿಧಿಧ್ಯಾಸನ ತಾನೇ ಬರುತ್ತೆ. ಶ್ರವಣವನ್ನ ಕೇಳ್ಬೇಕಾದ್ರೇನೆ ನಿಧಿಧ್ಯಾಸನ ಬರುತ್ತೆ. ದೇಹ ನೀನಲ್ಲ, ಮನಸ್ಸು ನೀನಲ್ಲ. ಯಾಕೆಂದ್ರೆ ದೇಹವನ್ನು ಅರಿವು ನೀನು. ಈ ದೇಹ ಬಾಲ್ಯದಲ್ಲಿ ಬೇರೆ ಇತ್ತು, ಯೌವನದಲ್ಲಿ ಪರಿವರ್ತನೆ ಆಗಿದೆ, ವೃದ್ಧಾಪ್ಯ ಒಂದು ದಿನ ಮರೆಯಾಗುತ್ತೆ ಈ ದೇಹನ. ಈ ದೇಹ ದೃಶ್ಯ ಇದು. ಇದನ್ನು ನೋಡುವ ಅರಿವು ನಾನು. ದೇಹ ಅಲ್ಲ ನಾನು. ಹಾಗಾದ್ರೆ ಮನಸ್ಸು ನಾನಲ್ಲ. ಯಾಕೆ? ಈ ಮನಸ್ಸು ಬಾಲ್ಯದಲ್ಲಿ ಬೇರೆ, ಯೌವನದಲ್ಲಿ ಬೇರೆ. ಇದು ಬದಲಾವಣೆ ಹೊಂದುತ್ತೆ. ಇದು ಸುಖಕ್ಕೊಳಗಾಗಿದೆ, ದುಃಖಕ್ಕೊಳಗಾಗಿದೆ, ನನಗೆ ಕೋಪ ಬಂದಿದೆ, ಇವನ್ನೆಲ್ಲ ನಾನ್ ನೋಡ್ತೀನಲ್ಲ. ಹಾಗಾಗಿ ಮನಸ್ಸೂ ನಾನಲ್ಲ. ಇದೆಲ್ಲದಕ್ಕೂ ಕಾರಣ ಆಗಿರೋದು ಜೀವ ನಾನು, ಅಹಂಕಾರ ನಾನು. ಆ ಅಹಂಕಾರವನ್ನೇ ನೋಡ್ತೀನಿ ನಾನು. ಆ ಅಹಂಕಾರ ನಾನೇನಾ? ನಾನು ಅಂತ ನಾನಂತ ಇದೀನಲ್ಲ. ನಾನು ಹುಟ್ಟಿದೀನಿ, ಒಂದಿನ ಇದೀನಿ, ಹೆಣ್ಣು ನಾನು, ಗಂಡು ನಾನು, ಇಂಥ ಮನೇಲಿದ್ದೀನಿ ನಾನು, ಮೋಹ ಮಮಕಾರ, ನನಗೆ ಹೆಂಡತಿ ಮಕ್ಳಿದಾರೆ, ಇವೆಲ್ಲವೂ ನಾನು ಅಂತೀಯಲ್ಲ. ಆ ನಾನು ಅನ್ನೋದು ಸತ್ಯನಾ? ಈ ನಾನನ್ನೋದು ಬರೀ ಬಂದು ತೋರಿಕೆನಾ ಇದು? ಗುರುಗಳು ಹೇಳ್ತಿದಾರೆ ಈ ನಾನನ್ನೋದೇ ನೀನಲ್ಲ. ಈ ನಾನನ್ನೋದು ಬರೀ ಎಚ್ಚರದಲ್ಲಿ ಮಾತ್ರ ಇರೋದು. ಕನಸಿನಲ್ಲಿ ಬೇರೆ ನಾನು, ನಿದ್ರೆಯಲ್ಲಿ ಇದಕ್ಕೆ ಅಸ್ತಿತ್ವನೇ ಇಲ್ಲ. ಹಾಗಾದ್ರೆ ನಾನಂದ್ರೆ ಯಾರು? ಈ ನಾನನ್ನ ನಾನು ನೋಡ್ತೀನಲ್ಲ. ನನ್ನ ಬದುಕು ಇರೋದೆಲ್ಲ ಈ ಎಚ್ಚರದ ನಾನನ್ನಲ್ಲೇ. ಎಚ್ಚರ ನನಗಾಗ್ಲಿಲ್ಲ, ನಾನನ್ನೋದು ಬರ್ಲೇ ಇಲ್ಲ. ಈ ಎಚ್ಚರದ ನಾನನ್ನ ನನಗೆ ನೋಡಕ್ ಬರುತ್ತೋ ಇಲ್ವೋ? ಅದೇ ಮನನ. ಎಚ್ಚರದ ನಾನು ನೋಡಕ್ ಬರ್ಲಿಲ್ಲ, ಶ್ರವಣವನ್ನ ಚೆನ್ನಾಗ್ ಮಾಡ್ಬೇಕಷ್ಟೆ. ತಿರ್ಗಾ ಪುನಃ ಹೋಗಿ ಏನೋ ಮಾಡೋದಲ್ಲ, ಶ್ರವಣವನ್ನ ಮಾಡೋದು. ಶ್ರವಣವನ್ನ ಲಕ್ಷ್ಯಗೊಟ್ಟು ಕೇಳೋದು. ಶ್ರವಣವನ್ನ ಎಲ್ಲಾ ಸಾಧನಗಳು ಬರೋದು ಶ್ರವಣದಲ್ಲೇ. ಶ್ರವಣವನ್ನ ನೀನ್ ಎಷ್ಟು ತನ್ಮಯವಾಗಿ ಮಾಡ್ತೀವೋ ತಾನೇ ಮನನಕ್ಕೆ ಕಾರಣ ಆಗತ್ತೆ, ತಾನೇ ನಿಧಿಧ್ಯಾಸನ ಆಗತ್ತೆ. ಶ್ರವಣವನ್ನ ತನ್ಮಯವಾಗಿ ಮಾಡೋದು. ಆ ಶ್ರವಣವನ್ನು ಅವ್ರು ಅದನ್ನೇ ಹೇಳಿ, ಹಗಲಿರುಳು ಅದು ಒಲವಿನಿಂದ ಮಾಡೋದು. ಮಾಡಿದ್ರೆ ಬ್ರಹ್ಮಜ್ಞಾನ ಬಹಳ ಸುಲಭ. ಆ ಶ್ರವಣವನ್ನ ಅದನ್ನ ಅವ್ರು ಹೇಳ್ತಿದ್ದಾರೆ, ಮನನ ನನಗೆ ಕೋಟಿ ಪಟ್ಟು ಬರ್ಬೇಕು. ಶ್ರವಣ ನನಗೆ ತೀವ್ರತೆ ಬಂದಿದ್ರೆ ತಾನೇ ಮನನಕ್ಕೆ. ಈಗ ಯಾರಾದ್ರೂ ಬೈದಿದ್ದಾಗ್ಲಿ, ಯಾವ್ದಾದ್ರು ನೆನಪುಗಳಾಗ್ಲಿ, ದುಡ್ಡಾಗ್ಲಿ, ನಾನು ಅದನ್ನ ನೆನಪು ಮಾಡ್ಕೋಬೇಕಾ? ಅವೇ ನನ್ನನ್ನ ನೆನಪು ಮಾಡುತ್ತಲ್ಲ. ಯಾಕೆಂದ್ರೆ ತುಂಬಾ ಒಲವಿನಿಂದ ಹಗಲಿರುಳು ಮಾಡಿದೀನಿ ಅದನ್ನ. ಅದಕ್ಕೆ ಅವು ನನ್ನನ್ನ ನೆನಪು ಮಾಡುತ್ತೆ, ಮೋಹ ಮಮಕಾರಗಳೆಲ್ಲ. ಹಾಗೆ ಇದನ್ನ ನಾನು ಶ್ರವಣವನ್ನ ಬಹಳ ತನ್ಮಯತೆಯಿಂದ ಮಾಡಿದ್ರೆ ತಾನೇ ಮನನ ಬರುತ್ತೆ. ನಾನು ಪ್ರಯತ್ನ ಪೂರ್ವಕವಾಗಿ ಮಾಡಿದ್ರೆ ಅದು ಸ್ವಲ್ಪ ಫಲ, ಆದ್ರೆ ತಾನೇ ಬಂದ್ರೆ ಬಹಳ ಶ್ರೇಷ್ಠ.
ಹಾಗಾಗಿ ಶ್ರವಣವನ್ನ ತನ್ಮಯವಾಗಿ ಮಾಡೋದ್ರಿಂದ ಮನನ ತಾನೇ ಬರುತ್ತೆ, ತಾನೇ ಅದನ್ನ ಅನ್ಸತ್ತೆ. ಗುರುಗಳ ಶ್ರವಣದಲ್ಲಿ ಹೇಳಿದ್ದಾರೆ, ದೇಹ ನೀನಲ್ಲ, ಜೀವನೇ ನೀನಲ್ಲ, ಬ್ರಹ್ಮ ವಸ್ತು ನೀನು. ಹೇಗ್ ಸುಮ್ನಿರಕ್ಕಾಗತ್ತೆ ನಿನಗೆ? ನೀನ್ ಅದನ್ನ ಬಹಳ ನಾನು ಸೀರಿಯಸ್ ಆಗಿ ತಗೊಂಡಿದ್ರೆ ನನ್ನನ್ನ ಹಗಲಿರುಳು ಅದು ಸುಮ್ನೆ ಇರೋದಕ್ ಬಿಡೋದಿಲ್ಲ. ಅದು ದೇಹ ನಾನಲ್ಲ ಅಂತಿದ್ದಾರೆ ಗುರುಗಳು. ನನಗೆ ದೇಹದ ಅನುಭವ ಇದೆಲ್ಲ ಹೇಗೆ? ಈ ದೇಹವನ್ನು ಅವಾಗ ತಾನೇ ಏಕಾಂತ ತಾನೇ ಬಯಸುತ್ತೆ ಮನಸ್ಸಾಗ. ನನಗೆ ಯಾವ್ದಾದ್ರು ವಿಪರೀತ ದುಃಖ ಆಗಿದೆ, ಎಲ್ಲ ಆಗಿದೆ, ಆಗ ಎಲ್ಲಾರು ಕೂಡ್ಕೊಂಡು ನಾನು ಕುತ್ಕೋತೀನ? ನಾನು ಒಬ್ಳೆ ಅದನ್ನ ಹೇಗ್ ಅನುಭವಿಸ್ತೀನಲ್ಲ ಹಾಗೆ ಮನನ ಬಂದಿರೋನುವೆ. ಯಾರಿಗೆ ಇದ್ರ ಬಗ್ಗೆ ಸಂಶಯ, ನನಗ್ ಹೌದು ಬ್ರಹ್ಮಜ್ಞಾನ ಪಡಿಬೇಕಂತಾನೆ ತಾನೇ ಅದು ಸಂಶಯ ಬರುತ್ತೆ, ಅವನು ಅದನ್ನ ಮನನ ಮಾಡ್ತಾನೆ. ಆ ದೇಹ ಇವೆಲ್ಲವೂ ಜಡ, ಇದು ನಾನು ಚೈತನ್ಯ ವಸ್ತು ನಾನು. ಈ ರೀತಿ ಮನನ ಮಾಡೋದ್ರಿಂದ ಏನಾಗತ್ತೆ? ಸಂಶಯ ಭಾವನೆ ಹೋಗುತ್ತೆ. ನಾನು ದೇಹ, ನಾನು ಜೀವ, ನಾನು ಇವೆಲ್ಲ ಅಲ್ಲ, ದೇವ್ರ ನಾನು ಹೌದೋ ಅಲ್ವೋ, ಇವೆಲ್ಲ ಏನ್ ಸಂಶಯಗಳಿರತ್ತಲ್ಲ ಅವೆಲ್ಲವೂ ಈ ಮನನದಿಂದ ಹೋಗುತ್ತೆ. ಮುಂದೊಂದು ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.